So, hey everyone, welcome to the new video. So, in this video, we will discuss the problems based on 10 marks. ಬರ್ರಿ ಶುರು ಮಾಡೋಣ್ರಿ. ಆಲ್ರೆಡಿ ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಮುಗಿತ್ರಿ. ಈಗೇನ್ರಿಪ್ಪ 10 ಮಾರ್ಕ್ಸ್. ಓಕೆ, ಅಗೇನ್ ಸೇಮ್ 2 ಲ್ಯಾಂಗ್ವೇಜಸ್, ಸೊ ಡೋಂಟ್ ವರಿ. ಕಮ್ ಟು ದಿ ಮೇನ್ ಫಾರ್ಮ್ಯಾಟ್ ಫಾರ್ 10 ಮಾರ್ಕ್ಸ್. ಓಕೆ, ಬರ್ರಿಪ್ಪ. ಫಸ್ಟ್ ಫಾರ್ಮ್ಯಾಟ್, ಸೆಕೆಂಡ್ ಫಾರ್ಮ್ಯಾಟ್, ನೆಕ್ಸ್ಟ್ ಥರ್ಡ್ ಫಾರ್ಮ್ಯಾಟ್. ಇಲ್ಲೇ ನೋಡ್ರಿಪ್ಪ, ಫಸ್ಟ್ ಫಾರ್ಮ್ಯಾಟ್ ಇದು 3 ಫಾರ್ಮ್ಯಾಟ್ ಪರ್ಫೆಕ್ಟ್ ಮಾಡ್ರಿ ನೀವು. ಯಾಕಂದರೆ 3 ಫಾರ್ಮ್ಯಾಟ್ ಭಾಳ ಇಂಪಾರ್ಟೆಂಟ್ ಐತ್ರಿಪ್ಪ ಸೊಲ್ಯೂಷನ್ ಮಾಡಕ್ಕೆ. ಕ್ವಶನ್ ಡಿಫ್ರೆಂಟ್ ಪ್ಯಾಟರ್ನ್ ಒಳಗೆ ಕೇಳ್ತಾರೆ ರೀ ಕ್ವಶನ್. ಬಟ್ ಏನು ರೀ, ಸೊಲ್ಯೂಷನ್ ನೀವು ಸೇಮ್ ಪ್ಯಾಟರ್ನ್ ಒಳಗೆ ಸೊಲ್ಯೂಷನ್ ಮಾಡಿರಿ ನೀವು. ಓಕೆ, ಇದು ಈಸಿ ಐತಿ, ಭಾಳ ಈಸಿ ಐತಿ ಇದು. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಒಳಗೆ ಇಲ್ಲ, ಇದು ಫಾರ್ಮ್ಯಾಟ್ ಇಲ್ಲ. ಬಟ್ ನಿಮ್ಮ ಸಂಬಂಧ ನಿಮಗೆ ಕನ್ವೀನಿಯೆಂಟ್ ಆಗ್ಬೇಕು, ನಿಮ್ಗೆ ಕಂಫರ್ಟೇಬಲ್ ಆಗ್ಬೇಕು. ಅದಕ್ಕೆ ನಾ ಫಾರ್ಮ್ಯಾಟ್ ಕ್ರಿಯೇಟ್ ಮಾಡೇನಿ ರೀ. ಓಕೆ, ಬರ್ರಿಪ್ಪ. ಫಸ್ಟ್ ಫಾರ್ಮ್ಯಾಟ್ ನಂಬರ್ 1, ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ ಪೇಯೇಬಲ್. ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ ಪೇಯೇಬಲ್. ಜಿ ಎಸ್ ಟಿ ಯಾವ ಮೇಲೆ ಮಾಡ್ತೀರಿ ನೀವು? ಆನ್ ಸೇಲ್ಸ್ ಮೇಲೆ. ಈ ಫಾರ್ಮ್ಯಾಟ್ ಒಳಗೆ ಏನು ತೊಗೋಬೇಕು ನೀವು? ಎಲ್ಲ ಸೇಲ್ಸ್ ತೊಗೋಬೇಕು. ಈ ಫಾರ್ಮ್ಯಾಟ್ ಒಳಗೆ ಏನು ತೊಗೋಬೇಕು ನೀವು? ಎಲ್ಲ ಸೇಲ್ಸ್ ತೊಗೋಬೇಕು. ಆನ್ ಸೇಲ್ಸ್. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಇದ್ರ ಒಳಗೆ ಏನ್ರಿಪ್ಪ? ಸ್ಮಾಲ್ ಎ. ಫಸ್ಟ್ ಏನು ತೊಗೋಬೇಕಾ? ಇಂಟ್ರಾ ಸ್ಟೇಟ್ ಸೇಲ್ಸ್ ತೊಗೋಬೇಕು. ಏನ್ರಿ? ಇಂಟ್ರಾ ಸ್ಟೇಟ್ ಸೇಲ್ಸ್ ತೊಗೋಬೇಕು. ಇಂಟ್ರಾ ಅಂದರೆ ಏನ್ರಿಪ್ಪ? ವಿಥಿನ್ ದ ಸ್ಟೇಟ್. ಎಷ್ಟು ಜಿ ಎಸ್ ಟಿ ಬರ್ಬೇಕು ಇಲ್ಲೇ? 2 ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಜಿ ಎಸ್ ಟಿ ಹಾಕ್ಬೇಕು. ಐ ಜಿ ಎಸ್ ಟಿ ಕಾಲಮಲ್ಲೇ ಡ್ಯಾಶ್. ಯಾಕಂದರೆ ಇಂಟ್ರಾ ಐತ್ರಿ. ಸರಿ, ಸೇಲ್ಸ್ ತೊಗೋಬೇಕೆಲ್ಲ ಸೇಲ್ಸ್ ತೊಗೋಬೇಕು. ಡನ್. ನೆಕ್ಸ್ಟ್ ಬಿ, ಇಂಟರ್ ಸ್ಟೇಟ್ ಸೇಲ್ಸ್ ತೊಗೋಬೇಕು. ಯಾವ ಸೇಲ್ಸ್? ಇಂಟರ್ ಸ್ಟೇಟ್ ಸೇಲ್ಸ್ ತೊಗೋಬೇಕು. ಇಂಟರ್ ಅಂತ ಐತ್ರಿ. ಯಾವ ಕಾಲಮ್ ರೀಪ್ಪ? ಐ ಜಿ ಎಸ್ ಟಿ ಕಾಲಮ್ ಅಷ್ಟು ತೊಗೋಬೇಕಾ? ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಡ್ಯಾಶ್. ಓಕೆ, ಆಮೇಲೆ ಟೋಟಲ್ ಮಾಡಿರಿ, ಇದು ಟೋಟಲ್ ಮಾಡಿರಿ, ಇದು 3 ಕಾಲಮ್ ಟೋಟಲ್ ಮಾಡಿರಿ. ಅದು ಏನ್ರಿಪ್ಪ? ಜಿ ಎಸ್ ಟಿ ಪೇಯೇಬಲ್. ಜಿ ಎಸ್ ಟಿ ಪೇಯೇಬಲ್ ಬಂತಲ್ಲ. ಇದು ಜಿ ಎಸ್ ಟಿ ಪೇಯೇಬಲ್ ಎಲ್ಲ, ಜಿ ಎಸ್ ಟಿ ಪೇಯೇಬಲ್ ಎಲ್ಲ ಏನ್ರಿಪ್ಪ? ಸೇಲ್ಸ್ ಮೇಲೆ. ಇದ್ರಾಗೆಲ್ಲ ಸೇಲ್ಸ್ ತೊಗೋರಿ. ತಿಳಿದ್ರಿ? ಇಂಟ್ರಾ ಅಂದರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ. ಇಂಟರ್ ಅಂದರೆ ಬರೀ ಐ ಜಿ ಎಸ್ ಟಿ ಕಾಲಮ್ ಅಷ್ಟು. ಹುಡುಕಿದೆಲ್ಲ ಇದು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಬರೋಂಗಿಲ್ಲ. ಆಮೇಲೆ ಟೋಟಲ್ ಮಾಡಿರಿ, ಅದು ಏನ್ರಿ? ಜಿ ಎಸ್ ಟಿ ಪೇಯೇಬಲ್. ಸಿಂಪಲ್ ಫಾರ್ಮ್ಯಾಟ್. ಫಸ್ಟ್ ಪರ್ಫೆಕ್ಟ್ ಮಾಡಿರಿ. ಸೆಕೆಂಡ್ರಿಪ್ಪ, ಕಂಪ್ಯೂಟೇಷನ್ ಆಫ್ ಐ ಟಿ ಸಿ ಅವೈಲೇಬಲ್. ಐ ಟಿ ಸಿ ಅಂದರೆ ಏನ್ರಿಪ್ಪ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಐ ಟಿ ಸಿ ಯಾವ ಮೇಲೆ ಕೊಡ್ತೀರಿ ನೀವು? ಪರ್ಚೇಸ್ ಮೇಲೆ. ಜಿ ಎಸ್ ಟಿ ಪೇಯೇಬಲ್ ಸೇಲ್ಸ್ ಮೇಲೆ, ಬಟ್ ಐ ಟಿ ಸಿ ಅವೈಲೇಬಲ್ ಆನ್ ಪರ್ಚೇಸಸ್ ಮೇಲೆ. ಪರ್ಚೇಸಸ್ ಮೇಲೆ ಸೇಮ್. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಇದ್ರ ಒಳಗೆ ಫಸ್ಟ್ ಸೇಮ್ ಎ, ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಅಲ್ಲೇ ಇಂಟ್ರಾ ಸ್ಟೇಟ್ ಸೇಲ್ಸ್ ಅಂತ ಐತ್ರಿ, ಇಲ್ಲೇ ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಹಾಂ, ಇಂಟ್ರಾ ಅಂತ ಐತ್ರಿ. ಇಂಟ್ರಾ ಅಂದರೆ ಏನ್ರಿಪ್ಪ? ಸಿ ಜಿ ಎಸ್ ಟಿ ಕಾಲಮ್ ಮತ್ತು ಎಸ್ ಜಿ ಎಸ್ ಟಿ ಕಾಲಮ್, ಐ ಜಿ ಎಸ್ ಟಿ ಕಾಲಮ್ ಡ್ಯಾಶ್. ನೆಕ್ಸ್ಟ್ ಬಿ, ಇಂಟರ್ ಸ್ಟೇಟ್ ಪರ್ಚೇಸಸ್. ಇಂಟರ್ ಅಂತ ಐತ್ರಿ. ಇಂಟರ್ ಅಂದರೆ ಏನ್ರಿಪ್ಪ? ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ ಕಾಲಮಲ್ಲೇ ಬರೀರಿ, ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕಾಲಮ್ ಡ್ಯಾಶ್. ಹಾಂ, ಇಂಟ್ರಾ ಆಮೇಲೆ ಇಂಟರ್ ಓನ್ಲಿ ಪರ್ಚೇಸಸ್. ಇದು ಈ ಫಾರ್ಮ್ಯಾಟ್ ಒಳಗೆ ಎಲ್ಲ ಸೇಲ್ಸ್ ತೊಗೋರಿ. ಸೆಕೆಂಡ್ ಫಾರ್ಮ್ಯಾಟ್ ಒಳಗೆ ಎಲ್ಲ ಪರ್ಚೇಸಸ್ ತೊಗೋರಿ. ಟೋಟಲ್ ಮಾಡಿರಿ 3 ಕಾಲಮ್. ಅದು ಏನ್ರಿಪ್ಪ? ಐ ಟಿ ಸಿ ಅವೈಲೇಬಲ್. ಡನ್. ಜಿ ಎಸ್ ಟಿ ಪೇಯೇಬಲ್ ಸೇಲ್ಸ್ ಮೇಲೆ, ಐ ಟಿ ಸಿ ಅವೈಲೇಬಲ್ ಪರ್ಚೇಸಸ್ ಮೇಲೆ. ತಿಳಿತ್ರಿ? ಇದು ಸೆಕೆಂಡ್ ಫಾರ್ಮ್ಯಾಟ್ ಮುಗೈತ್ರಿ. ಈಗ 3ನೇ ಫಾರ್ಮ್ಯಾಟ್, ಲಾಸ್ಟ್ ಫಾರ್ಮ್ಯಾಟ್, ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ. ಇದು ನಿಮಗೆ ಗೊತ್ತೈತ್ರಿ. 5 ಮಾರ್ಕ್ಸಲ್ಲಿ ಮಾಡಿದಲ್ರಿ ನಾ ಪ್ರಾಬ್ಲಮ್, ಅದು ಸೇಮ್ ಟು ಸೇಮ್. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಸೇಮ್ ರೀಪ್ಪ. ಜಿ ಎಸ್ ಟಿ ಪೇಯೇಬಲ್ ತೊಗೋಬೇಕು ಫಸ್ಟ್ ಎಲ್ಲ ಕಡೆ. ಆಮೇಲೆ ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ತೊಗೋಬೇಕು. ಆಮೇಲೆ ಬ್ಯಾಲೆನ್ಸ್ ಅವೈಲೇಬಲ್. ನೆಕ್ಸ್ಟ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ತೊಗೋಬೇಕು. ಆಮೇಲೆ ಬ್ಯಾಲೆನ್ಸ್ ಅವೈಲೇಬಲ್. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ತೊಗೋಬೇಕಾ. ಆಮೇಲೆ ಬ್ಯಾಲೆನ್ಸ್ ಅವೈಲೇಬಲ್. ಇದು 5 ಮಾರ್ಕ್ಸ್ ಒಳಗೆ ನೀವು ಸಪ್ರೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಇದು. ಓಕೆ, ಫಸ್ಟ್ ಫಾರ್ಮ್ಯಾಟ್ ಮತ್ತು ಸೆಕೆಂಡ್ ಫಾರ್ಮ್ಯಾಟ್ ನಿಮಗೆ ಹೊಸ. ಥರ್ಡ್ ಫಾರ್ಮ್ಯಾಟ್ ಏನ್ರಿಪ್ಪ? ಹಳೆದ ಫಾರ್ಮ್ಯಾಟ್. ಓಕೆ, 5 ಮಾರ್ಕ್ಸ್ ಮಾಡಿದಲ್ರಿ, ಸೇಮ್ ಟು ಸೇಮ್. परफेक्ट ಮಾಡ್ರಿಪ್ಪ ಇದು. ತಿಳಿತಲ್ಲ? ओके. कन्नड़ा मीडियम हुआ. नेक्स्ट अभी हिंदी मीडियम. आप हिंदी में समझाता हूँ आपको क्या है करके. देखो, हम लोग पहले क्या कौन से प्रॉब्लम सॉल्व करें? ये फॉर्मेट के बेस के ऊपर. तीसरा फॉर्मेट है ना पे कंप्यूटेशन ऑफ यूटिलाइजेशन ऑफ आईटीसी बोल के. ये फॉर्मेट के बेस के ऊपर हम लोग 5 मार्क्स के प्रॉब्लम सॉल्व करें. ठीक है, 5 मार्क्स की प्रॉब्लम्स हम लोग सॉल्व करें. अब क्या है 10 मार्क्स के लिए. 10 मार्क्स के लिए 3 फॉर्मेट. 3 फॉर्मेट में से फर्स्ट फॉर्मेट और सेकेंड फॉर्मेट नया है आपके लिए.
थर्ड फॉर्मेट क्या है, हम लोग ऑलरेडी 5 मार्क्स के लिए सॉल्व करे सो है, वही थर्ड फॉर्मेट सेम टू सेम कॉपी पे, समझे। आओ यहाँ पे देखो पहला फॉर्मेट क्या दिया आपको, कंप्यूटेशन ऑफ जीएसटी पेएबल। जीएसटी पेएबल हमेशा सेल्स के ऊपर निकालते हैं, जीएसटी पेएबल किसके ऊपर निकालते हैं, ऑन सेल्स के ऊपर निकालते हैं। पर्टिकुलर्स आईजीएसटी, सीजीएसटी, एसजीएसटी, ठीक है। यहाँ पे क्या दिया, सबसे पहले ए करके दिया। ए का मतलब क्या है, इंट्रा स्टेट सेल्स लेना, सेल्स नहीं पूरा, ये फॉर्मेट के अंदर पूरा सेल्स के बारे में लेना, सेल्स के बारे में। पहला इंट्रा स्टेट सेल्स, इंट्रा का मतलब क्या है, विथ इन द स्टेट, कर्नाटक के अंदर उतना ही अज्यूम करो तुम्हें, कर्नाटक के अंदर उतना ही बोल के इंट्रा बोले तो दो जीएसटी लगाते, सी जीएसटी कॉलम और एस जीएसटी कॉलम, आई जीएसटी में डैश होता, ठीक है। बी में क्या है, इंटर स्टेट सेल्स बोल के है, इंटर का मतलब क्या है, आई जीएसटी कॉलम में जाना, आई जीएसटी कॉलम में लिखो सी जीएसटी और एस जीएसटी डैश डैश, क्यों वो तो इंट्रा है ना, ये इंटर है ना, ये इंटर का मतलब आई जीएसटी। तीनों कॉलम का टोटल करो, उसको क्या बोलते हैं तुम लोग, जीएसटी पेएबल करके बोलते हैं। हो गया ये पहला फॉर्मेट पूरा सेल्स के बारे में। दूसरा फॉर्मेट है कंप्यूटेशन ऑफ आईटीसी अवेलेबल। आईटीसी का मतलब है इनपुट टैक्स क्रेडिट बोल के। आईटीसी किसके ऊपर लगाते हैं, ऑन परचेजेस के ऊपर लगाते हैं, सिर्फ परचेज, ये फॉर्मेट के अंदर पूरा परचेज लेना। पर्टिकुलर्स आईजीएसटी, सीजीएसटी, एसजीएसटी, ठीक है। इसके अंदर सेम पहला ए इंट्रा स्टेट परचेजेस, यहाँ पे इंट्रा स्टेट सेल्स बोल के है, यहाँ पे इंट्रा स्टेट परचेजेस। इंट्रा का मतलब क्या, दो जीएसटी, सी जीएसटी, एस जीएसटी, आई जीएसटी डैश होता है, इंट्रा है इसलिए। दूसरा क्या है, इंटर स्टेट परचेजेस, इंटर का मतलब क्या है, सिर्फ एक ही जीएसटी इंटीग्रेटेड, आई जीएसटी कॉलम में जीएसटी डालना, सी जीएसटी और एस जीएसटी डैश डैश, तीनों कॉलम का टोटल करो, उसको क्या बोलते हैं तुम लोग, आईटीसी अवेलेबल करके बोलते हैं। पहला फॉर्मेट है सिर्फ सेल्स के बारे में, दूसरा फॉर्मेट पूरा परचेज के बारे में, तीसरा फॉर्मेट ऑलरेडी तुम लोग सॉल्व करे 5 मार्क्स के लिए, कंप्यूटेशन ऑफ यूटिलाइजेशन ऑफ आईटीसी, पर्टिकुलर्स आईजीएसटी, सीजीएसटी, एसजीएसटी। इसके अंदर जीएसटी पेएबल तीनों कॉलम में डालना, लेस आईटीसी ऑन आईजीएसटी, बैलेंस अवेलेबल, लेस आईटीसी ऑन सीजीएसटी, बैलेंस अवेलेबल, लेस आईटीसी ऑन एसजीएसटी, बैलेंस अवेलेबल। ये तुम लोग सॉल्व करे, परफेक्ट कर लो। अगर ये तुम्हारे को नहीं, अगर तुम्हें ये लोग नहीं सीखे प्रॉब्लम, तो इससे पहले प्रीवियस वीडियो में ये सॉल्व कराऊं मैं आपको 5 मार्क्स के लिए, वो देख के ये 10 मार्क्स का सॉल्व करो अभी, ठीक है। अभी 10 मार्क्स का प्रॉब्लम, ठीक है। फॉर्मेट स्क्रीनशॉट ले लो इसका, टेक डाउन द स्क्रीनशॉट, आई विल सॉल्व दी प्रॉब्लम्स बेस्ड ऑन 10 मार्क्स, ओके। ओके, one more thing, my health is not well, because of heavy cough, my voice will be something different, so please adjust for this video, okay. Please take down the screenshot. ಓಕೆ, ಸೊ ಈಗ ಬರ್ರಿ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ರೀ. 10 ಮಾರ್ಕ್ಸ್. ಕ್ವಶನ್ ನಂಬರ್ 1. Mr. Ajay, a registered supplier of goods, pays GST under regular scheme and provides the following information for the month of August 2024. ಇದು ನಮ್ಗೆ ಏನು ಉಪಯೋಗ ಇಲ್ಲ, ಹಂಗೆ ಕೊಟ್ಟಾನೆ ಅವರು. Particulars rupees, interstate taxable supply of goods, supply means sales, intra-state taxable supply of goods, supply means sales, intra-state purchase of taxable goods, it is a purchase. He has the following ITC, input tax credit, at the beginning of August 2024. CGST 20,000, SGST 30,000 and IGST 25,000. Rate of CGST, SGST and IGST are 9%, 9% and 18%. ಅಂದರೆ CGST 9%, SGST 9%, IGST 18% respectively. Both inward and outward supplies are exclusive of taxes. ಎಕ್ಸ್ಕ್ಲೂಸಿವ್ ಮೀನ್ಸ್ ಟ್ಯಾಕ್ಸ್ ಇನ್ಕ್ಲೂಡ್ ಇಲ್ಲ, ಅಲ್ಲೇ ನಾವು ಮಾಡ್ಬೇಕು. ಕಂಪ್ಯೂಟ್ ನೆಟ್ ಜಿ ಎಸ್ ಟಿ ಪೇಯಬಲ್, ಕಂಪ್ಯೂಟ್ ನೆಟ್ ಜಿ ಎಸ್ ಟಿ ಪೇಯಬಲ್ ಅಂದರೆ ಸೇಮ್ ಸೊಲ್ಯೂಷನ್. ಓಕೆ, ಸಿಂಪಲ್ ಕ್ವಶನ್ ಐತ್ರಿಪ್ಪ ಇದು. ಬರ್ರಿ ಫಸ್ಟ್ ನಾನು ನಿಮಗೆ ಹೇಳಿನ್ರಿಪ್ಪ,
ಈ ಥರ ಕ್ವಶನ್ ಇಂಟ್ರಾ ಸ್ಟೇಟ್ ಇಂಟರ್ ಸ್ಟೇಟ್ ಪರ್ಚೇಸ್ ಆಮೇಲೆ ITC ಬ್ಯಾಲೆನ್ಸ್ ಕೊಟ್ಟಿದ್ದಂದ್ರೆ ಏನು ರೀ ಸೊಲ್ಯೂಷನ್ ಇದು ಥರ ಮಾಡ್ಬೇಕು ಸೇಮ್ ಟು ಸೇಮ್ ಬರ್ರಿ ಫಸ್ಟ್ 3 ಫಾರ್ಮೆಟ್ ಹಾಕ್ಬೇಕು. ಫಸ್ಟ್ ಫಾರ್ಮೆಟ್ ಏನ್ರಿಪ್ಪ, ನಂಬರ್ 1 ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಆನ್ ಸೇಲ್ಸ್. ಈ ಫಾರ್ಮೆಟ್ ಒಳಗೆ ಎಲ್ಲ ಏನು ತೊಗೋಬೇಕು, ಬರೀ ಸೇಲ್ಸ್ ತೊಗೋಬೇಕು. ಸೇಲ್ಸ್ ತೊಗೋಬೇಕು ಬರೀ ಎಲ್ಲ ಇಲ್ಲೇ ಸೆಕೆಂಡ್ ಫಾರ್ಮೆಟಲ್ಲಿ ಏನ್ರಿಪ್ಪ, ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್. ಈ ಫಾರ್ಮೆಟ್ ಒಳಗೆ ಏನು ತೊಗೋಬೇಕಲ್ಲ, ಎಲ್ಲ ಪರ್ಚೇಸ್ ತೊಗೋಬೇಕು. ಆಮೇಲೆ ಇಲ್ಲಿ ಹೋಗೋಣ್ರಿ. ಆಮೇಲೆ ಈಗ ಬೇಡ, ಫಸ್ಟ್ ಏನ್ರಿ, ಫಸ್ಟ್ ಅಲೋ ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಆನ್ ಸೇಲ್ಸ್ ಪರ್ಟಿಕ್ಯುಲರ್ಸ್ IGST CGST SGST. ಈಗ ನೋಡ್ರಿಪ್ಪ ಸ್ವಲ್ಪ ನಾ ಚೇಂಜ್ ಮಾಡ್ತೇನೆ ರೀ, ಇದು ಫಾರ್ಮೆಟ್ನ ಸ್ವಲ್ಪ ಚೇಂಜ್ ಮಾಡ್ತೇನೆ ರೀ. ಏನು ಚೇಂಜ್ ಮಾಡ್ಬೇಕಂದ್ರೆ ಸ್ವಲ್ಪ ಶಾರ್ಟ್ ಆಗಿ ಬರೀತೇನೆ ನಾನು. ಏನ್ರಿ ಶಾರ್ಟ್ ಆಗಿ, IGST CGST SGST IGST CGST SGST. ಶಾರ್ಟ್ ಯಾಕ್ರಿಪ್ಪ ಅಂದರೆ ರೇಟ್ ಕೊಟ್ಟಾನ್ರಿ ಅವಲ್ಲ, ಅದಕ್ಕೆ. ಫಸ್ಟ್ ಕಾಲಮ್ ಏನ್ರಿಪ್ಪ, IGST ಅಲ್ಲ ಇದು. ಫಸ್ಟ್ ಕಾಲಮ್ IGST, ಸೆಕೆಂಡ್ ಕಾಲಮ್ CGST, ಥರ್ಡ್ ಕಾಲಮ್ ಏನ್ರಿ SGST. ಇಲ್ಲೇ ಸೇಮ್. ಫಸ್ಟ್ ಕಾಲಮ್ IGST, ಸೆಕೆಂಡ್ ಕಾಲಮ್ ಏನ CGST, ಥರ್ಡ್ ಕಾಲಮ್ SGST. ಕರೆಕ್ಟ್ ಅಲ್ಲ? ಫಸ್ಟ್ IGST, ಸೆಕೆಂಡ್ CGST, ಥರ್ಡ್ SGST, ಸೇಮ್ ಟು ಸೇಮ್ ಬರೀರಿ. ಬಟ್ ರೆಡಿಮೇಡಲ್ಲಿ ಅವರು ರೇಟ್ ಕೊಟ್ಬಿಟ್ಟಾರೆ ನಿಮಗೆ. ಏನ್ರಿ ರೇಟ್ ಕೊಟ್ಬಿಟ್ಟಾನ್ರಿ. ಏನ್ರಿ CGST ರೇಟ್ ಎಷ್ಟು ತಗೋರಿಪ್ಪ, 9%. ಆಮೇಲೆ SGST ಎಷ್ಟು ತಗೋರಿ, 9% ತಗೋರಿ. IGST ಎಷ್ಟು ತಗೋರಿಪ್ಪ, 18% ತಗೋರಿ. ಏನ್ರಿ IGST 18%. IGST 18%. ಎಷ್ಟ್ರಿಪ್ಪ, 18%. IGST 18%. ಹೇಳ್ತೀನಿ ನಿಮಗೆ. ಫಸ್ಟ್ ಫಾರ್ಮೆಟ್ ಮತ್ತು ಸೆಕೆಂಡ್ ಫಾರ್ಮೆಟಲ್ಲಿ IGST ರೇಟ್ ಅವನು ಕೊಟ್ಟಾನ್ರಿ. IGST ರೇಟ್ ಎಷ್ಟ್ರಿಪ್ಪ, 18%. 18%. CGST ಎಷ್ಟು ಕೊಟ್ಟಾನ್ರಿ, CGST 9%. CGST 9%. ಇಲ್ಲಿ CGST 9%. ಕರೆಕ್ಟಾ? SGST ನೋಡಿಲ್ಲ, SGST ಎಷ್ಟು, 9%. SGST 9%. ಡನ್. ಓಕೆ, ರೇಟ್ ಹೆಂಗೈತೆ ನೋಡ್ರಿಪ್ಪ, ಹಂಗೆ ಕಾಪಿ ಪೇಸ್ಟ್ ಮಾಡಿರಿ ಎಲ್ಲ ಕಡೆ. ಡನ್. ಪರ್ಟಿಕ್ಯುಲರ್ಸ್ IGST 18%, CGST 9%, SGST 9%. ಓಕೆ, ಇದ್ರಾಗ ಸ್ಮಾಲ್ ಏನೈತ್ರಿಪ್ಪ ಇಲ್ಲೇ, ಇಂಟ್ರಾ ಸ್ಟೇಟ್ ಸೇಲ್ಸ್. ಏನು ತೊಗೋಬೇಕು, ಫಸ್ಟ್ ಇಂಟ್ರಾ ತೊಗೋಬೇಕು. ಇಂಟ್ರಾ ಸ್ಟೇಟ್ ಸೇಲ್ಸ್ ಎಲ್ಲೈತ್ರಿಪ್ಪ, ಬರ್ರಿ. ಓನ್ಲಿ ಸೇಲ್ಸ್ ಅಲ್ಲೇ, ಪರ್ಚೇಸ್ ಸಂಬಂಧ ಇಲ್ಲ. ಇಲ್ಲಿ ಫಸ್ಟ್ ಫಾರ್ಮೆಟಲ್ಲಿ ಪರ್ಚೇಸ್ ಸಂಬಂಧ ಇಲ್ಲ, ಓನ್ಲಿ ಸೇಲ್ಸ್ ತಗೋಬೇಕು ಫಸ್ಟ್ ಫಾರ್ಮೆಟಲ್ಲೇ. ಬರ್ರಿ, ಇಂಟರ್ ಐತ್ರಿ. ನನ್ಗೇನು ಬೇಕಾ, ಇಂಟ್ರಾ ಬೇಕು. ನೋಡೋಣ್ರಿ, ಇದು ಇಂಟರ್ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಅಂದ್ರೆ ಏನ್ರಿಪ್ಪ, ಸೇಲ್ಸ್ ಐತ್ರಿ. ಸಪ್ಲೈ ಅಂದ್ರೆ ಏನ್ರಿಪ್ಪ, ಸೇಲ್ಸ್ ಐತಿ. ಬಟ್ ಯಾವ ಸೇಲ್ಸ್, ಇಂಟರ್ ಐತ್ರಿ. ನಮಗೆ ಇಂಟರ್ ಆಮೇಲೆ ಬೇಕು. ಫಸ್ಟ್ ನಮ್ಗೆ ಏನು ಬೇಕಾ, ಇಂಟ್ರಾ ಬೇಕು. ಎಲ್ಲೈತ್ರಿ ಇಂಟ್ರಾ, ಇಲ್ಲೈತೆ ನೋಡ್ರಿ. ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಅಂದ್ರೆ ಏನು, ಸೇಲ್ಸ್ ಅಂದ್ರೆ ಇಲ್ಲಿ ತಗೋಬೇಕು. ಸಪ್ಲೈ ಅಂದ್ರೆ ಏನ್ರಿಪ್ಪ, ಸೇಲ್ಸ್ ಅಂದ್ರೆ ಏನ್ರಿ, ಇಲ್ಲಿ ತಗೋಬೇಕು. ಯಾವ ಸಪ್ಲೈ ರೀಪ್ಪ, ಇದು ಇಂಟ್ರಾ ಸ್ಟೇಟ್ ಸೇಲ್ಸ್ ಐತಲ್ಲ, ಇದು ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಐತಲ್ಲ, ಸೇಲ್ಸ್ ಐತಲ್ಲ, ತಗೋಬೇಕಿದೆ. ಇಂಟ್ರಾ ಸ್ಟೇಟ್ ತಗೋರಿ. ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಅಂದ್ರೆ ಸೇಲ್ಸ್. ಇಂಟ್ರಾ ಐತ್ರಿ, ಇಂಟ್ರಾ ಅಂದ್ರೆ ಇಲ್ಲಿ ತಗೋಬೇಕು. ಇಂಟ್ರಾ ಸ್ಟೇಟ್ ಸೇಲ್ಸ್ ತಗೋಬೇಕಿಲ್ಲ. ಎಷ್ಟೈತಿ, ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಎಷ್ಟೈತ್ರಿಪ್ಪ, ಇದು 2 lakh ಐತ್ರಿ. ಎಷ್ಟ್ರಿ, 2 lakh ಅಲ್ಲ, ಅದು 2 lakh ತಗೋರಿ ಇಲ್ಲೇ ಬ್ರಾಕೆಟಲ್ಲೇ. ಇಲ್ಲಾಂದ್ರೆ ಇಲ್ಲಿ ಹಾಕ್ತೀನಿ ನೋಡ್ರಿಪ್ಪ, ಇಲ್ಲೇ ಕೆಳಗಡೆ ಎಷ್ಟ್ರಿದು, ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಎಷ್ಟ್ರಿ, 2 lakh. ಇಲ್ಲೇ ಬ್ರಾಕೆಟಲ್ಲೇ ಕೆಳಗಡೆ 2 lakh ಅಂತ ಬರೀರಿ. 2 lakh ಇಂಟು ಏನ್ರಿ, 2 lakh ಇಂಟು ಅಂತ ಬರೀರಿ. ಡನ್. ಇಂಟ್ರಾ ಸ್ಟೇಟ್ ಸೇಲ್ಸ್, ಇಂಟ್ರಾ ಸ್ಟೇಟ್ ಟ್ಯಾಕ್ಸೇಬಲ್
ಸಪ್ಲೈ ಅಂದರೆ ಏನು, ಸೇಲ್ಸ್. ಇಂಟ್ರಾ ಐತ್ರಿ, ಇಂಟ್ರಾ ತಗೋರಿ ಇಲ್ಲಿ ಎಷ್ಟು ರೀ ಬ್ರ್ಯಾಕೆಟಲ್ಲಿ 2 ಲ್ಯಾಕ್, ಅಮೌಂಟ್ 2 ಲ್ಯಾಕ್ ಅಂತ ಕೊಟ್ಟಾನ್ರಿ, 2 ಲ್ಯಾಕ್ ತಿಳಿತ್ರಿ. ಸರಿ, ಇಂಟ್ರಾ ಅಂದರೆ ಇಂಟ್ರಾ ಅಂದರೆ ಎಷ್ಟು ಕಾಲಮಲ್ಲಿ ಬರೀಬೇಕಾ, ಇಂಟ್ರಾ ಅಂದರೆ ಎಷ್ಟು ಕಾಲಮಲ್ಲಿ ಬರೀಬೇಕಾ, ಎಷ್ಟು ರೀ ಇಂಟ್ರಾ ಅಂದರೆ ಎಷ್ಟು ಕಾಲಮಲ್ಲಿ ಬರೀಬೇಕ್ರಿಪ್ಪ, CGST ಕಾಲಮ್ ಬರ್ಬೇಕು ಅಮೌಂಟ್, ಆಮೇಲೆ SGST ಕಾಲಮಲ್ಲಿ ಬರ್ಬೇಕು ಅಮೌಂಟ್. ಓಕೆ, CGST ಕಾಲಮ್ ಮತ್ತು SGST ಕಾಲಮಲ್ಲಿ ಬರೀಬೇಕು. ಹಾಂ, ಏನು ಮಾಡ್ತೀರಿ ಈಗ, ರೆಡಿಮೇಡ್ ರೇಟ್ ಕೊಟ್ಬಿಟ್ಟಾನ್ರಿ ಅವ, ರೆಡಿಮೇಡ್ ರೇಟ್ ಐತ್ರಿಪ್ಪ. ನಿಮ್ಗೆ ಏನು ಮಾಡ್ಬೇಕಂದ್ರೆ ರೆಡಿಮೇಡ 2 ಲ್ಯಾಕ್ ಐತಲ್ಲ, ಇಲ್ಲೇ 9%, ಇಲ್ಲೇ 9%, ಹೌದಲ್ಲ, ರೇಟ್ ರೆಡಿಮೇಡ್ ಕೊಟ್ಬಿಟ್ಟಾನ್ರಿಪ್ಪ. CGST ಇಂಟ್ರಾ ಐತ್ರಿಪ್ಪ, ಇಂಟ್ರಾ ಅಂದರೆ CGST ಕಾಲಮಲ್ಲಿ ತಗೋಬೇಕು, SGST ಕಾಲಮಲ್ಲಿ ತಗೋಬೇಕು, ಡನ್. ಆಮೇಲೆ CGST ರೇಟ್ ಎಷ್ಟಿಪ್ಪ 9%, SGST 9%, 9% ಕಾಮನ್ ಐತ್ರಿಪ್ಪ, ಅಂದರೆ 9/100 ಮಾಡಿರಿ, 9/100, 9%. ತಿಳಿತ್ರಿ. ಹಾಂ, ಈಗ ಮಾಡಿರಿ, 2 ಲ್ಯಾಕ್ ಇಂಟು ಯಾವ ಕಾಲಮಲ್ಲಿ ಬರೀಬೇಕು, IGST ಕಾಲಮಲ್ಲಿ ಡ್ಯಾಶ್ ಬರೀಬೇಕು ನೀವು ಯಾವಾಗಲೂ, ಯಾಕಂದರೆ ಇಂಟ್ರಾ ಐತ್ರಿಪ್ಪ, IGST ಕಾಲಮಲ್ಲಿ ಡ್ಯಾಶ್. CGST ಕಾಲಮಲ್ಲಿ ಎಷ್ಟು ಪರ್ಸೆಂಟ್ ರೀಪ್ಪ, 9%. 2 ಲ್ಯಾಕ್ ಇಂಟು 9% ಎಷ್ಟು ರೀ, 18,000, ಹೌದಲ್ಲ, 18,000 ಅಲ್ಲ, ಬರೀರಿ 18,000, ಕರೆಕ್ಟಾ. ನೆಕ್ಸ್ಟ್ SGST ಕಾಲಮಲ್ಲೇ 2 ಲ್ಯಾಕ್ ಇಂಟು ಸೇಮ್ 9% ಎಷ್ಟು ರೀ, 18,000. ಡನ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಬರ್ರಿ, ಇಂಟ್ರಾ ಎಸ್ಟೇಟ್ ಮುಗಿತ್ರಿ. ಇಂಟ್ರಾ ಎಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಐತ್ರಿ, ಒಂದೇ ಕೊಟ್ಟಾನ್ರಿ, ಇಂಟ್ರಾ ಎಸ್ಟೇಟ್ ಒಂದೇ ಕೊಟ್ಟಾನ್ರಿ, ಅಂದರೆ ಮುಗೀತ್ರಿ, ಇಂಟ್ರಾ ಮುಗೀತು. ಮತ್ತು ಬೇರೆ ಇಂಟ್ರಾ ಎಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಮತ್ತು ಕೊಟ್ಟಿಲ್ಲ, ಇಂಟ್ರಾ ಸಪ್ಲೈ ಕೊಟ್ಟಿಲ್ಲ. ಮುಗೀತ್ರಿ ಇದು. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ನಮ್ಗೆ ಏನು ಬೇಕು ರೀ ಅಪ್ಪ, ಇಂಟರ್ ಬೇಕು ನಮಗೆ. ಇಂಟರ್ ಎಲ್ಲೈತ್ರಿ, ಇಲ್ಲೈತೆ ನೋಡ್ರಿ, ಇಂಟರ್ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ. ಸಪ್ಲೈ ಅಂದರೆ ಏನು, ಸೇಲ್ಸ್. ಸಪ್ಲೈ ಅಂದರೆ ಏನು, ಸೇಲ್ಸ್. ಯಾವ ಸಪ್ಲೈದು, ಇಂಟರ್ ಸ್ಟೇಟ್ ಸಪ್ಲೈ ತಗೋಬೇಕ್ರಿ ಇಲ್ಲ, ಇಂಟರ್ ಸ್ಟೇಟ್ ಸೇಲ್ಸ್, ಇಂಟರ್ ಸ್ಟೇಟ್ ಸೇಲ್ಸ್ ಎಷ್ಟು, 10 ಲ್ಯಾಕ್ ತಗೋರಿ, ಬ್ರ್ಯಾಕೆಟಲ್ಲಿ 10 ಲ್ಯಾಕ್ ಅಂತ ಮಾಡಿರಲ್ಲ, ಇಲ್ಲಿ ಬರ್ತೀವಿ ನೋಡ್ರಿಪ್ಪ ಸ್ವಲ್ಪ, ಇಲ್ಲಿ ಅಲ್ಲ, ಅದು 10 ಲ್ಯಾಕ್ ಅಂತ ಬರೀರಿ, 10 ಲ್ಯಾಕ್ ಇಂಟು, ಕರೆಕ್ಟಾ, 10 ಲ್ಯಾಕ್ ಇಂಟು ಇಂಟರ್ ಸ್ಟೇಟ್ ಸೇಲ್ಸ್ ಎಷ್ಟು, 10 ಲ್ಯಾಕ್, 10 ಲ್ಯಾಕ್ ಅಂತ ಬರ್ರಿ. ಯಾವ ಸೇಲ್ಸ್ ರೀಪ್ಪ ಅದು, ಇಂಟರ್. ಇಂಟರ್ ಅಂದರೆ ಯಾವ ಕಾಲಮಲ್ಲಿ ಬರೀಬೇಕು ನೀವು, IGST ಕಾಲಮಲ್ಲಿ ಎಷ್ಟು ಬರಬೇಕು, CGST ಡ್ಯಾಶ್, SGST ಡ್ಯಾಶ್. IGST ಕಾಲಮಲ್ಲಿ ರೇಟ್ ಎಷ್ಟೈತ್ರಿಪ್ಪ, 18% ಐತ್ರಿ, ಅದಕ್ಕೇನ್ರಿಪ್ಪ 10 ಲ್ಯಾಕ್ ಇಂಟು 18%, 18/100 ಮಾಡ್ರಿ. 10 ಲ್ಯಾಕ್ ಇಂಟು 18% ಮಾಡ್ರಿಪ್ಪ, ಎಷ್ಟು, 1,80,000, 1,80,000, 1,80,000, ಡನ್. ಇಂಟರ್ ಸ್ಟೇಟ್ ಮುಗೀತಲ್ಲ, ಇಂಟರ್ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಮುಗೀತ್ರಿ. ಮತ್ತೆ ಏನು ಸೇಲ್ಸ್ ಅಂತ ಕೊಟ್ಟಾನ್ರಿ, ಸಪ್ಲೈ ಅಂತ ಕೊಟ್ಟಾನ್ರಿ, ಮತ್ತೇನು, ಇಂಟರ್ ಸ್ಟೇಟ್ ಸಪ್ಲೈ ಮುಗೀತು, ಇಂಟ್ರಾ ಸ್ಟೇಟ್ ಸಪ್ಲೈ ಮುಗೀತು. ಇದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತ್ರಿ, ಪರ್ಚೇಸ್ ಅಂದರೆ ಇಲ್ಲೇ ಬರ್ಬೇಕು, ಪರ್ಚೇಸ್ ಅಂದರೆ ಇಲ್ಲೇ ಇಲ್ಲ. ಮುಗೀತ್ರಿ, ಎಲ್ಲ ಮುಗೀತು. ಈಗ ಟೋಟಲ್ ಮಾಡ್ರಿಪ್ಪ, ಇದು ಏನ್ರಿದು ಟೋಟಲ್ GST ಪೇಬಲ್ ಅಲ್ಲ, ಇದು GST ಪೇಬಲ್ ಇಲ್ಲೇ ಬರ್ರಿ, GST ಪೇಬಲ್. ಹಾಂ, ಈಗ ಟೋಟಲ್ ಮಾಡಿರಿ, ಫಸ್ಟ್ ಕಾಲಮ್ ಟೋಟಲ್ ಮಾಡಿರಿ, ಎಷ್ಟು ರೀ, ಫಸ್ಟ್ ಕಾಲಮ್ ಡ್ಯಾಶ್ ಪ್ಲಸ್ 1,80,000, 1,80,000 ಫಸ್ಟ್ ಕಾಲಮ್ ಟೋಟಲ್, ಡನ್. ಸೆಕೆಂಡ್ ಕಾಲಮ್ 18,000 ಪ್ಲಸ್ ಡ್ಯಾಶ್ 18,000, ಥರ್ಡ್ ಕಾಲಮ್ 18,000 ಪ್ಲಸ್ ಡ್ಯಾಶ್ 18,000, ಇದು ಏನ್ರಿಪ್ಪ, ಇದು GST ಪೇಬಲ್. ಫಸ್ಟ್ ಫಾರ್ಮೆಟ್ ಮುಗೀತು. ನೆಕ್ಸ್ಟ್ ಬರ್ರಿ, ಸೆಕೆಂಡ್ ಫಾರ್ಮೆಟ್, ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಆನ್ ಪರ್ಚೇಸಸ್. ಎಲ್ಲ ಇಲ್ಲೇ ಏನು ತೊಗೋಬೇಕು, ಪರ್ಚೇಸ್ ತೊಗೋಬೇಕು. ಪರ್ಟಿಕ್ಯುಲರ್ಸ್, IGST 18%, CGST 9%, SGST 9%. ಓಕೆ, ಫಸ್ಟ್ ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಯಾವ ಪರ್ಚೇಸ್, ಇಂಟ್ರಾ ಸ್ಟೇಟ್ ಪರ್ಚೇಸ್. ಬರ್ರಿ, ಇದು ಸೇಲ್ಸ್, ಇದು ಸೇಲ್ಸ್, ಇಲ್ಲೈತೆ ನೋಡ್ರಿಪ್ಪ, ಇಂಟ್ರಾ ಸ್ಟೇಟ್ ಪರ್ಚೇಸ್. ಪರ್ಚೇಸ್ ಅಂದರೆ ಇಲ್ಲೇ ತೊಗೋಬೇಕು, ಇಲ್ಲೇ ತೊಗೋಬೇಕು, ಸೆಕೆಂಡ್ ಫಾರ್ಮೆಟಲ್ಲೇ ಪರ್ಚೇಸ್ ಐತ್ರಿಪ್ಪ. ಯಾವ ಪರ್ಚೇಸ್ ಇದು, ಯಾವ ಪರ್ಚೇಸ್, ಇಂಟ್ರಾ ಸ್ಟೇಟ್ ಪರ್ಚೇಸ್. ಯಾವ ಪರ್ಚೇಸ್,
ಇಂಟ್ರಾ ಸ್ಟೇಟ್ ಪರ್ಚೇಸ್ ಎಲ್ಲಿ ತಗೋಬೇಕಾ ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತಲ್ಲ ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತಲ್ಲ ಇಂಟ್ರಾ ಸ್ಟೇಟ್ ಪರ್ಚೇಸ್ ಎಷ್ಟು ಅಮೌಂಟ್ 5 ಲ್ಯಾಕ್ ತಗೋರಿ 5 ಲ್ಯಾಕ್ ಅಂತ ತಗೋರಿ ಇಲ್ಲಿ 5 ಲ್ಯಾಕ್ ಇಂಟು ಆಯ್ತಲ್ಲ ಅದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಎಷ್ಟು ಅಮೌಂಟ್ 5 ಲ್ಯಾಕ್ ತಗೋರಿ ಇಂಟ್ರಾ ಅಂದರೆ ಎಷ್ಟು ತಗೋಬೇಕಾ ಇಂಟ್ರಾ ಅಂದರೆ ಏನ್ರಿಪ್ಪ 2 ಕಾಲಮಲ್ಲಿ ಬರೀಬೇಕು CGST ಕಾಲಮ್ ಮತ್ತು SGST ಕಾಲಮ್ ಇಂಟ್ರಾ ಐತ್ರಿಪ್ಪ IGST ಕಾಲಮಲ್ಲಿ ಬರಂಗಿಲ್ಲ ಹಾಂ 5 ಲ್ಯಾಕ್ ಇಂಟು ಎಷ್ಟು ಇಲ್ಲೇ 9% ಐತ್ರಿಪ್ಪ ಇಲ್ಲೇ 9% ಐತ್ರಿ 9 ಕಾಮನ್ ಅಲ್ಲ ಅದಕ್ಕೆ ಬರೀ 9% ಅಂತ ಮಾಡಿರಿ 9/100 ಹಾಂ ಮಾಡಿರಿ ಎಷ್ಟು ಬರ್ತೈತ್ರಿ ಇದು 5 ಲ್ಯಾಕ್ ಇಂಟು 9% ಮಾಡಿರಿ 45,000 ಅಲ್ಲ ಅದು 5 ಲ್ಯಾಕ್ ಇಂಟು 9% ಅಂದರೆ 45,000 CGST ಕಾಲಮ್ ಆಮೇಲೆ 5 ಲ್ಯಾಕ್ ಇಂಟು 9% ಎಷ್ಟು 45,000 SGST ಕಾಲಮ್ ಡನ್ IGST ಕಾಲಮಲ್ಲಿ ಬರಂಗಿಲ್ಲ ಯಾಕ್ರಿಪ್ಪ ಇಂಟ್ರಾ ಐತ್ರಿ ಮುಗಿತ್ರಿ ಇದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಮುಗಿತ್ರಿ ಇಂಟ್ರಾ ಸ್ಟೇಟ್ ಪರ್ಚೇಸ್ ಮುಗಿತ್ರಿ ನೆಕ್ಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ ಇಂಟರ್ ಸ್ಟೇಟ್ ಪರ್ಚೇಸ್ ಬೇಕು ಇಂಟರ್ ಸ್ಟೇಟ್ ಪರ್ಚೇಸ್ ಬೇಕು ಎಲ್ಲಿತ್ರಿಪ್ಪ ಇಂಟರ್ ಸ್ಟೇಟ್ ಪರ್ಚೇಸ್ ಎಲ್ಲೇ ಕೊಟ್ಟಿಲ್ಲ ಇಂಟರ್ ಸ್ಟೇಟ್ ಪರ್ಚೇಸ್ ಕೊಟ್ಟಿಲ್ಲ ಹಾಂ ಪೂರಾ ಕ್ವಶನ್ ನೋಡ್ರಿ ಇಂಟರ್ ಸ್ಟೇಟ್ ಪರ್ಚೇಸ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಡ್ಯಾಶ್ ಕೊಟ್ಟಿಲ್ಲ ಇಂಟರ್ ಸ್ಟೇಟ್ ಪರ್ಚೇಸ್ ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್ ರೀಪ್ಪ ಇಲ್ಲಿ ಡ್ಯಾಶ್ ತಿಳಿತ್ರಿ ಓಕೆ ಈಗ ಏನು ಮಾಡಿರಿಪ್ಪ ಟೋಟಲ್ ಮಾಡಿರಿ ತಡೀರಿ ವೇಟ್ ಅ ಮಿನಿಟ್ ವೇಟ್ ಇದು ಮಾಡೋಕ್ಕಿಂತ ಮುಂಚೆ ವೇಟ್ ಮಾಡಿರಿ ಸ್ವಲ್ಪ ಸ್ವಲ್ಪ ನಾ ರಫ್ ಮಾಡ್ತೀನಿ ರೀ ಇದು ಸ್ವಲ್ಪ ರಫ್ ಮಾಡ್ತೀನಿ ರೀ ನೋಡ್ರಿ ಇಲ್ಲಿ ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್ ಆನ್ ಪರ್ಚೇಸ್ ಅಲ್ಲ ಇದು ಓಕೆ ಬರ್ರಿ ಆನ್ ಪರ್ಚೇಸ್ ಮೇಲೆ ತಗೋಬೇಕಾ ತಡೀರಿ ಪರ್ಚೇಸ್ ಮೇಲೆ ತಗೋಬೇಕು ಅದಕ್ಕಿಂತ ಮುಂಚೆ ಬರ್ರಿ ಇಲ್ಲೇ ಹಿ ಹ್ಯಾಸ್ ದ ಫಾಲೋವಿಂಗ್ ITC ಆಲ್ರೆಡಿ ಅವ್ರ ಕಡೆ ITC ಐತ್ರಿ ಹಿ ಹ್ಯಾಸ್ ದ ಫಾಲೋವಿಂಗ್ ITC ಇಲ್ಲಿ ಐತೆ ನೋಡ್ರಿಪ್ಪ ITC ಹಿ ಹ್ಯಾಸ್ ದ ಫಾಲೋವಿಂಗ್ ITC ಅಂದರೆ ಇದು ಎಟ್ ದ ಬಿಗಿನಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಬಿಗಿನಿಂಗ್ ಅಂದ್ರೆ ಏನ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ಅವ್ರ ಕಡೆ ಆಲ್ರೆಡಿ ಏನ್ರಿಪ್ಪ ITC ಐತ್ರಿಪ್ಪ ITC ಯಾವ ಬ್ಯಾಲೆನ್ಸ್ ಬಿಗಿನಿಂಗ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಐತ್ರಿ ಅವ್ರ ಕಡೆ ಆಗಸ್ಟ್ 2024 ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಐತ್ರಿ ಏನ್ರಿದ್ದು ಬಿಗಿನಿಂಗ್ ಅಂದ್ರೆ ಏನ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ತಗೋರಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೋರಿ GST ಪೇಯಬಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅವರು GST ಪೇಯಬಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಬಟ್ ITC ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾನ್ರಿ ಓಪನಿಂಗ್ ಬ್ಯಾಲೆನ್ಸ್ ಯಾವುದ್ರಿಪ್ಪ ಅದು ಆಗಸ್ಟ್ 2024 ಓಪನಿಂಗ್ ಬ್ಯಾಲೆನ್ಸ್ ಆಗಸ್ಟ್ 2024 ಓಪನಿಂಗ್ ಬ್ಯಾಲೆನ್ಸ್ ಆಗಸ್ಟ್ 2024 ಓಪನಿಂಗ್ ಬ್ಯಾಲೆನ್ಸ್ ಆಫ್ ITC ಆಗಸ್ಟ್ 2024 ಡನ್ ಎಷ್ಟೈತ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ITC 2024 CGST ಕಾಲಮ್ ಎಷ್ಟು ತಗೋಬೇಕಂತ್ರಿಪ್ಪ CGST ಕಾಲಮ್ 20,000 CGST ಕಾಲಮ್ ಮೇಲೆ ಐತ್ರಿ ಇಲ್ಲೈತಿ CGST ಕಾಲಮ್ ಎಷ್ಟು ತಗೋಬೇಕಂತ್ರಿ 20,000 ತಗೋರಿ ಇಲ್ಲಿ 20,000 ಡನ್ ನೆಕ್ಸ್ಟ್ SGST ಕಾಲಮ್ ಎಷ್ಟು ತಗೋಬೇಕಾ 30,000 ತಗೋಬೇಕು SGST ಕಾಲಮ್ ಎಷ್ಟು ರೀ 30,000 SGST ಕಾಲಮ್ 30,000 ತಗೋರಿ ಇಲ್ಲಿ ನೆಕ್ಸ್ಟ್ SGST ಕಾಲಮ್ 30,000 ಆಗೈತ್ರಿ ನೆಕ್ಸ್ಟ್ ಈಗ ಏನ್ರಿಪ್ಪ IGST ಕಾಲಮ್ ಎಷ್ಟು ತಗೋಬೇಕು 25,000 ತಗೋಬೇಕು IGST ಕಾಲಮ್ 25,000 ತಗೋಬೇಕು 25,000 ಡನ್ ಯಾಕೆ ತಗೊಂಡ್ರಿಪ್ಪ ನಾವು ಇದು ಅವರು ರೆಡಿಮೇಡ್ ಕೊಟ್ಬಿಟ್ಟಾರೆ ನಮಗೆ ಅವ್ರ ಕಡೆ ITC ಬ್ಯಾಲೆನ್ಸ್ ಐತ್ರಿ ಯಾವ ಬ್ಯಾಲೆನ್ಸ್ ಬಿಗಿನಿಂಗ್ ಬ್ಯಾಲೆನ್ಸ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಲ್ರೆಡಿ ಅವ್ರ ಕಡೆ ಐತ್ರಿ ITC ಬ್ಯಾಲೆನ್ಸ್ ಅದಕ್ಕೇನ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ಆಗಸ್ಟ್ 2024 CGST 20,000 SGST 30,000 IGST 25,000 ಈಗ ಮಾಡ್ರಿ ನೀವು ಏನ್ರಿಪ್ಪ ಇದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಅಲ್ಲ ಇದು
ಇಂಟ್ರಾ ಸ್ಟೇಟ್ ಪರ್ಚೇಸ್ ಅಲ್ಲ ಅದು ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಬಿ ಏನ್ರಿಪ್ಪ ಇದು ಇಂಟರ್ ಸ್ಟೇಟ್ ಪರ್ಚೇಸಸ್ ಅಲ್ಲ ಅದು ಬಿ ಇಂಟರ್ ಸ್ಟೇಟ್ ಪರ್ಚೇಸಸ್. ಇಂಟರ್ ಸ್ಟೇಟ್ ಪರ್ಚೇಸಸ್. ಆಮೇಲೆ ಏನ್ರಿಪ್ಪ ಲಾಸ್ಟ್ ಬ್ಯಾಲೆನ್ಸ್ ನಿಮ್ದು ಏನ್ರಿ ಐ ಟಿ ಸಿ ಅವೈಲೇಬಲ್. ಲಾಸ್ಟ್ ಬ್ಯಾಲೆನ್ಸ್ ನಿಮ್ದು ಐ ಟಿ ಸಿ ಅವೈಲೇಬಲ್. ಕರೆಕ್ಟಾ? ಏನು ನೋಡ್ಬೇಕು ನಾವೀಗ ಇಂಟ್ರಾ ಸ್ಟೇಟ್ ಪರ್ಚೇಸ್ ನೋಡ್ಬೇಕು. ಎಲ್ಲಿದ್ರಿಪ್ಪ ಇಂಟ್ರಾ ಇಲ್ಲೈತೆ ನೋಡ್ರಿಪ್ಪ ಇಂಟ್ರಾ ಸ್ಟೇಟ್ ಪರ್ಚೇಸ್. ಇಂಟ್ರಾ ಸ್ಟೇಟ್ ಪರ್ಚೇಸ್ ಎಷ್ಟ್ರಿಪ್ಪ 5 lakh. ಇಂಟ್ರಾ ಸ್ಟೇಟ್ ಪರ್ಚೇಸ್ 5 lakh. 5 lakh. ಹಾಂ ಇಂಟು ಇಂಟ್ರಾ ಸ್ಟೇಟ್ ಪರ್ಚೇಸ್ 5 lakh ಇಂಟು ಇಂಟ್ರಾ ಸ್ಟೇಟ್ ನಮಗೆ ಹೇಳಿನ್ರಿ ಇಂಟ್ರಾ ಸ್ಟೇಟ್ ಯಾವ ಕಾಲಮ್ದಲ್ಲಿ ತೊಗೋಬೇಕು ನೀವು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಇಲ್ಲಿ ಡ್ಯಾಶ್ ಬರ್ತೈತೆ ರೀ. ಇಂಟರ್ ಅಂದರೆ ಏನ್ರಿಪ್ಪ ಐ ಜಿ ಎಸ್ ಟಿ ಕಾಲಮಲ್ಲಿ ತೊಗೋಬೇಕಾ ಇಲ್ಲಿ ಡ್ಯಾಶ್ ಇಲ್ಲಿ ಡ್ಯಾಶ್. ಇದು ಫಾರ್ಮೆಟ್ ಐತಲ್ಲ ಅದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಎಸ್ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕಾಲಮ್. ಇಂಟರ್ ಅಂದರೆ ಏನ್ರಿಪ್ಪ ಐ ಜಿ ಎಸ್ ಟಿ ಕಾಲಮ್ ಇಲ್ಲೇ ಬರೋಂಗಿಲ್ಲ. ಈಗ ಇಂಟ್ರಾ ಅಂತ ಐತ್ರಿ. ಇಂಟ್ರಾ ಯಾವ ಕಾಲಮ್ ತೊಗೋಬೇಕು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕಾಲಮ್ ಅಲ್ಲೇ ತೊಗೋಬೇಕು. ಹಾಂ ಇಂಟ್ರಾ 5 lakh ಇಂಟು ಸಿ ಜಿ ಎಸ್ ಟಿ ಕಾಲಮಲ್ಲಿ ತೊಗೋಬೇಕು ಎಸ್ ಜಿ ಎಸ್ ಟಿ ಕಾಲಮಲ್ಲಿ ತೊಗೋಬೇಕು. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ರೇಟ್ ಎಷ್ಟೈತ್ರಿಪ್ಪ 9%. 9% ಕಾಮನ್ ಐತ್ರಿ. ಅದಕ್ಕೆ ಏನ್ರಿಪ್ಪ 9/100. 9/100. 5 lakh ಇಂಟು 9% ಎಷ್ಟ್ರಿಪ್ಪ 45,000. ಯಾವ ಕಾಲಮಲ್ಲಿ ತೊಗೋಬೇಕಾ ಇದು ಮತ್ತು ಅದು. ಇದು ಮತ್ತು ಅದು ಅಂದರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ. 45,000 ಇಲ್ಲೇ 45,000. ಐ ಜಿ ಎಸ್ ಟಿ ಕಾಲಮಲ್ಲೇ ಬರೋಂಗಿಲ್ಲ ಡ್ಯಾಶ್. ನೆಕ್ಸ್ಟ್ ಮುಗಿತಲ್ಲ ಇದು ಇಂಟ್ರಾ ಸ್ಟೇಟ್ ಪರ್ಚೇಸ್ ಮುಗಿತಲ್ಲ. ಈಗ ನಿಮ್ಗೆ ಏನು ಬೇಕಾ ಇಂಟರ್ ಸ್ಟೇಟ್ ಪರ್ಚೇಸ್ ಬೇಕು ನಿಮಗೆ. ಇಂಟರ್ ಸ್ಟೇಟ್ ಪರ್ಚೇಸ್ ಅಂತ ಎಲ್ಲೈತ್ರಿಪ್ಪ ಇಂಟರ್ ಸ್ಟೇಟ್ ಪರ್ಚೇಸ್. ಇಂಟರ್ ಸ್ಟೇಟ್ ಪರ್ಚೇಸ್ ಬೇಕು ನಮಗೆ. ಎಲ್ಲೈತ್ರಿ ಇಂಟರ್ ಸ್ಟೇಟ್ ಪರ್ಚೇಸ್? ಪೂರಾ ಕ್ವಶನ್ ನೋಡ್ರಿ ಇಂಟರ್ ಸ್ಟೇಟ್ ಪರ್ಚೇಸ್ ಅಂತ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಎಲ್ಲ ಕಡೆ ಡ್ಯಾಶ್ ಡ್ಯಾಶ್. ಕೊಟ್ಟಿಲ್ಲ ಎಲ್ಲ ಕಡೆ ಡ್ಯಾಶ್ ಡ್ಯಾಶ್. ದೆನ್ ಆಲ್ರೆಡಿ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಲ್ಲೇ ಬರೋಂಗಿಲ್ಲ. ಯಾಕ್ರಿಪ್ಪ ಇಂಟರ್ ಐತ್ರಿ. ಬರೀ ಐ ಜಿ ಎಸ್ ಟಿ ಕಾಲಮಲ್ಲಿ ಎಷ್ಟು ತೊಗೋಬೇಕು ಬಟ್ ಕೊಟ್ಟಿಲ್ಲ ಅವರು ಡ್ಯಾಶ್ ಅಂತ ಬರೀರಿ. ಈಗ ಟೋಟಲ್ ಮಾಡಿರಿಪ್ಪ 25,000 ಪ್ಲಸ್ ಡ್ಯಾಶ್ ಎಲ್ಲ 25,000. ಆಮೇಲೆ ಸಿ ಜಿ ಎಸ್ ಟಿ ಕಾಲಮಲ್ಲಿ ಟೋಟಲ್ ಮಾಡಿರಿಪ್ಪ 20,000 ಪ್ಲಸ್ 45,000 ಎಷ್ಟು ರೀ 65,000 ಅಲ್ಲ ಅದು 65,000. ಆಮೇಲೆ 30,000 ಪ್ಲಸ್ 45,000 75,000. ಟೋಟಲ್ ಮಾಡ್ಬೇಕು ಎಲ್ಲ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಿರಿ ಎಷ್ಟು ಬಂತ್ರಿಪ್ಪ ಇದು ಐ ಟಿ ಸಿ ಅವೈಲೇಬಲ್ ಪ್ಲಸ್ ಮಾಡ್ಬೇಕು. ಐ ಟಿ ಸಿ ಅವೈಲೇಬಲ್ ಡನ್. ನೆಕ್ಸ್ಟ್ ಅಲ್ಲೇ ಬರ್ರಿಪ್ಪ ಮೂರನೇ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ. ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ ಆಫ್ ಯಾರ್ದು ಇದು ಆಫ್ ಯಾರ್ದ ಮಿಸ್ಟರ್ ಅಜಯ್. ಆಫ್ ಮಿಸ್ಟರ್ ಅಜಯ್ ಫಾರ್ ದಿ ಮಂತ್ ಆಫ್ ಆಗಸ್ಟ್ 2024 ಅಂತ ಬರೀರಿ ನೀವು. ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ ಆಫ್ ಮಿಸ್ಟರ್ ಅಜಯ್ ಫಾರ್ ದಿ ಮಂತ್ ಆಫ್ ಆಗಸ್ಟ್ 2024 ಅಂತ ಬರೀರಿ. ಜಾಗ ಇಲ್ಲ ಅಲ್ಲಿ ಅದಕ್ಕೆ ನಾ ಬರ್ದಿಲ್ಲ. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇಲ್ಲೇ ರೇಟ್ ಬರಕ್ಕೆ ಹೋಗ್ಬೇಡ್ರಿಪ್ಪ. ಇಲ್ಲಿ ರೇಟ ಬರಿಬೇಡ್ರಿ. ಬರೀ ಫಸ್ಟ್ ಫಾರ್ಮೆಟ್ ಮತ್ತು ಸೆಕೆಂಡ್ ಫಾರ್ಮೆಟಲ್ಲೇ ಅಷ್ಟು ಬರೀ ರೇಟ. ಬಟ್ ಥರ್ಡ್ ಫಾರ್ಮೆಟಲ್ಲೇ ರೇಟ್ ಬರಕ್ಕೆ ಹೋಗ್ಬೇಡ್ರಿ. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಡನ್. ಓಕೆ ಫಾರ್ಮೆಟ್ ಹೆಂಗೆ ಐತ್ರಿ ಕಾಪಿ ಪೇಸ್ಟ್ ಮಾಡಿರಿ ಐತ್ರಿ. ಫಾರ್ಮೆಟ್ ಹೆಂಗೆ ಐತ್ರಿ ಸೇಮ್ ಟು ಸೇಮ್ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಜಿ ಎಸ್ ಟಿ ಪೇಬಲ್ ಆಮೇಲೆ ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಆಮೇಲೆ ಬ್ಯಾಲೆನ್ಸ್ ಅವೈಲೇಬಲ್. ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಬ್ಯಾಲೆನ್ಸ್ ಅವೈಲೇಬಲ್. ಥರ್ಡ್ ಲೆಸ್ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಬ್ಯಾಲೆನ್ಸ್ ಅವೈಲೇಬಲ್. ಓಕೆ ಡನ್. ಇಲ್ಲೇ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡಿರಿ. ಈಗ ಬರ್ರಿ ಫಸ್ಟ್ ಐಟಮ್ ಏನೈತ್ರಿಪ್ಪ ಇಲ್ಲಿ ಜಿ ಎಸ್ ಟಿ ಪೇಬಲ್ ಅಂತ ಐತ್ರಿ. ವೇಟ್ ಅ ಮಿನಿಟ್. ಓಕೆ ಫಸ್ಟ್ ಐಟಮ್ ಏನೈತ್ರಿಪ್ಪ ಇಲ್ಲಿ ಜಿ ಎಸ್ ಟಿ ಪೇಬಲ್ ಅಂತ ಐತ್ರಿ. ಜಿ ಎಸ್ ಟಿ ಪೇಬಲ್. ಜಿ ಎಸ್ ಟಿ ಪೇಬಲ್ ಅಂದರೆ ಎಲ್ಲಿ ಹೋಗ್ಬೇಕು ನೀವು ಜಿ ಎಸ್ ಟಿ ಪೇಬಲ್ ಅಂದರೆ ಎಲ್ಲಿ ಹೋಗ್ಬೇಕು ನೀವು ಫಸ್ಟ್ ಫಾರ್ಮೆಟಲ್ಲೇ ಹೋಗ್ಬೇಕು. ನಂಬರ್ 1 ಫಾರ್ಮೆಟ್ ಏನೈತ್ರಿಪ್ಪ ಇಲ್ಲಿ ಜಿ ಎಸ್ ಟಿ ಪೇಬಲ್ ಅಂತ ಐತ್ರಿ. ಇದು ಅದು ಜಿ ಎಸ್ ಟಿ ಪೇಬಲ್ ಅಂದರೆ ಏನ್ರಿಪ್ಪ ಫಸ್ಟ್ ಫಾರ್ಮೆಟ್. ಜಿ ಎಸ್ ಟಿ ಪೇಬಲ್ ಅಂದರೆ ಫಸ್ಟ್ ಫಾರ್ಮೆಟ್. ಜಿ ಎಸ್ ಟಿ ಪೇಬಲ್ ಫಸ್ಟ್ ಏನು ನೋಡ್ಬೇಕು ನೀವು ಇಲ್ಲಿ ಐ ಜಿ ಎಸ್ ಟಿ ನೋಡ್ಬೇಕು. ಜಿ ಎಸ್ ಟಿ ಪೇಬಲ್ ಅಂದರೆ ಫಸ್ಟ್ ಫಾರ್ಮೆಟಲ್ಲಿ ಹೋಗ್ಬೇಕು. ಜಿ ಎಸ್ ಟಿ ಪೇಬಲ್ ನೋಡ್ಬೇಕು. ಯಾವ ಕಾಲಮ್ ಐತ್ರಿಪ್ಪ ಇಲ್ಲಿ ಫಸ್ಟ್ ಐ ಜಿ ಎಸ್ ಟಿ ಅಂತ ಐತ್ರಿ.
ಐ ಜಿ ಎಸ್ ಟಿ ಕಾಲಮಲ್ಲೇ ಟೋಟಲ್ ನೋಡ್ರಿ ನೀವು ಜಿ ಎಸ್ ಟಿ ಪೇಬಲ್ ಎಲ್ಲಿ ಶಾರ್ಟ್ಕಟ್ ನೋಡ್ರಿಪ್ಪ ಜಿ ಎಸ್ ಟಿ ಪೇಬಲ್ ಬೇಕಲ್ಲ ಫಸ್ಟ್ ಫಾರ್ಮೆಟಲ್ಲೇ ಹೋಗ್ರಿ ಜಿ ಎಸ್ ಟಿ ಪೇಬಲ್ ಐ ಜಿ ಎಸ್ ಟಿ ಕಾಲಮ್ ಎಷ್ಟೈತ್ರಿ ಇಲ್ಲೇ 1,80,000 ಐತ್ರಿ ಅದಕ್ಕೆ ನೀವು ಬರೀರಿಪ್ಪ ಐ ಜಿ ಎಸ್ ಟಿ ಎಷ್ಟು ರೀ ಜಿ ಎಸ್ ಟಿ ಪೇಬಲ್ ಫಸ್ಟ್ ಫಾರ್ಮೆಟಲ್ಲೇ ಟೋಟಲ್ ಎಷ್ಟು ರೀಪ್ಪ ಇದು ಐ ಜಿ ಎಸ್ ಟಿ ಕಾಲಮ್ 1,80,000 ನೀವು ಏನು ರೀ ಐ ಜಿ ಎಸ್ ಟಿ ಕಾಲಮಲ್ಲೇ 1,80,000 ಅಂತ ಬರೀರಿ 1,80,000 ಡನ್ ನೆಕ್ಸ್ಟ್ ಸಿ ಜಿ ಎಸ್ ಟಿ ಕಾಲಮಲ್ಲಿ ನೋಡ್ರಿ ಎಷ್ಟು ಐತ್ರಿ ಸಿ ಜಿ ಎಸ್ ಟಿ ಕಾಲಮ್ 18,000 ಐತ್ರಿ 18,000 ಅಂತ ಬರೀರಿ ನೆಕ್ಸ್ಟ್ ಯಾವ ಕಾಲಮ್ ಎಸ್ ಜಿ ಎಸ್ ಟಿ ಕಾಲಮಲ್ಲಿ ಜಿ ಎಸ್ ಟಿ ಪೇಬಲ್ ನೋಡ್ರಿಪ್ಪ ಎಷ್ಟು ಐತ್ರಿ 18,000 ಐತ್ರಿ 18,000 ಡನ್ ಓಕೆ ಜಿ ಎಸ್ ಟಿ ಪೇಬಲ್ ಹೆಂಗೆ ಸಿಗ್ತೀರಿಪ್ಪ ನಿಮಗೆ ಫಸ್ಟ್ ಫಾರ್ಮೆಟಲ್ಲೇ ಜಿ ಎಸ್ ಟಿ ಪೇಬಲ್ ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಬ್ಯಾಲೆನ್ಸ್ ಎಸ್ ಜಿ ಎಸ್ ಟಿ ಬ್ಯಾಲೆನ್ಸ್ ಓಕೆ ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಐ ಟಿ ಸಿ ಅಂದರೆ ಎಲ್ಲಿ ಹೋಗ್ಬೇಕು ನೀವು ಸೆಕೆಂಡ್ ಫಾರ್ಮೆಟಲ್ಲಿ ಹೋಗ್ಬೇಕು ಐ ಟಿ ಸಿ ಬೇಕಂದ್ರೆ ಏನ್ರಿಪ್ಪ ಸೆಕೆಂಡ್ ಫಾರ್ಮೆಟಲ್ಲೇ ಐ ಟಿ ಸಿ ಅವೈಲೇಬಲ್ ಸೆಕೆಂಡ್ ಫಾರ್ಮೆಟ್ ಐ ಟಿ ಸಿ ಬೇಕಂದ್ರೆ ಏನ್ರಿಪ್ಪ ಸೆಕೆಂಡ್ ಫಾರ್ಮೆಟಲ್ಲೇ ಐ ಟಿ ಸಿ ಅವೈಲೇಬಲ್ ಯಾವ ಕಾಲಮ್ ಬೇಕು ನಿಮಗೆ ಫಸ್ಟ್ ಐ ಜಿ ಎಸ್ ಟಿ ಬೇಕು ಏನ್ರಿ ಐ ಜಿ ಎಸ್ ಟಿ ಕಾಲಮ್ ಬೇಕು ಐ ಜಿ ಎಸ್ ಟಿ ಐ ಟಿ ಸಿ ಬೇಕಂದ್ರೆ ಏನ್ರಿಪ್ಪ ಸೆಕೆಂಡ್ ಫಾರ್ಮೆಟಲ್ಲಿ ಹೋಗ್ಬೇಕು ಐ ಟಿ ಸಿ ಅವೈಲೇಬಲ್ ಅಂತ ಐತ್ರಿಪ್ಪ ಟೋಟಲ್ ಇಲ್ಲೇ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಬೇಕು ನಿಮಗೆ ಐ ಜಿ ಎಸ್ ಟಿ ಎಲ್ಲಿ ಐತ್ರಿಪ್ಪ ಇಲ್ಲ ಐತ್ರಿ ಐ ಟಿ ಸಿ ಅವೈಲೇಬಲ್ ಐ ಜಿ ಎಸ್ ಟಿ ಫಸ್ಟ್ ಕಾಲಮಲ್ಲಿ ಐತ್ರಿ ಎಷ್ಟು ಐತ್ರಿಪ್ಪ ಇದು 25,000 ನಿಮ್ಮ ಕಡೆ ಬ್ಯಾಲೆನ್ಸ್ ಇಲ್ಲೇ ನಿಮ್ಮ ಕಡೆ ಜಿ ಎಸ್ ಟಿ ಬ್ಯಾಲೆನ್ಸ್ ಎಷ್ಟೈತ್ರಿಪ್ಪ 1,80,000 ನಿಮ್ಮ ಕಡೆ ಜಿ ಎಸ್ ಟಿ ಬ್ಯಾಲೆನ್ಸ್ ಎಷ್ಟೈತ್ರಿಪ್ಪ ಇಲ್ಲೇ 1,80,000 ಐತ್ರಿ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಎಷ್ಟೈತ್ರಿಪ್ಪ 25,000 1,80,000 ಒಳಗೆ 25,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ ಆರಾಮ್ ಬರ್ತೈತೆ ರೀ ಮಾಡಿರಿ ಲೆಸ್ ಮಾಡಿರಿ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಎಷ್ಟೈತ್ರಿಪ್ಪ 25,000 ಲೆಸ್ ಮಾಡಿರಿ ಇಲ್ಲಿ ಐ ಜಿ ಎಸ್ ಟಿ ಕಾಲಮ್ ಅಲ್ಲ 25,000 ಮಾಡಿರಿ ಲೆಸ್ ಮಾಡಿರಿ ಸಿ ಜಿ ಎಸ್ ಟಿ ಕಾಲಮ್ ನೋಡಿಲ್ಲ ಎಸ್ ಜಿ ಎಸ್ ಟಿ ಕಾಲಮ್ ನೋಡಿಲ್ಲ ಈಗ ಲೆಸ್ ಮಾಡಿ ನೋಡ್ರಿಪ್ಪ ಎಷ್ಟು ಬರ್ತೈತೆ ರೀ ವೇಟ್ ಅ ಮಿನಿಟ್ ಓಕೆ ಸೊ ಜಿ ಎಸ್ ಟಿ ಪೇಬಲ್ ಐ ಜಿ ಎಸ್ ಟಿ ಕಾಲಮ್ 1,80,000 ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ 25,000 1,80,000 ಮೈನಸ್ 25,000 ಮಾಡಿರಿ ಎಷ್ಟು ಬರ್ತೈತೆ ಇಲ್ಲೇ 1,55,000 ಹಾಂ ಇಲ್ಲೇ ಸಿ ಜಿ ಎಸ್ ಟಿ ಟಚ್ ಮಾಡೋಂಗಿಲ್ಲ ಎಸ್ ಜಿ ಎಸ್ ಟಿ ಟಚ್ ಮಾಡೋಂಗಿಲ್ಲ ಯಾಕ್ರಿಪ್ಪ ಐ ಜಿ ಎಸ್ ಟಿ ಬರೀ ಎಷ್ಟೈತ್ರಿ ಇಲ್ಲಿ ಐ ಜಿ ಎಸ್ ಟಿ ಅಷ್ಟು ಟಚ್ ಮಾಡ್ಬೇಕು ನೀವು ಸಿ ಜಿ ಎಸ್ ಟಿ ಮಾಡೋಂಗಿಲ್ಲ ಎಸ್ ಜಿ ಎಸ್ ಟಿ ಮಾಡೋಂಗಿಲ್ಲ ಆಮೇಲೆ ಏನ್ರಿಪ್ಪ ಬ್ಯಾಲೆನ್ಸ್ ಅವೈಲೇಬಲ್ ಏನ್ರಿಪ್ಪ 1,55,000 ಇಲ್ಲೇ ಬ್ಯಾಲೆನ್ಸ್ ಅವೈಲೇಬಲ್ ಎಷ್ಟ್ರಿಪ್ಪ ಈಗ 18,000 ಮೈನಸ್ ಡ್ಯಾಶ್ 18,000 ಆಮೇಲೆ 18,000 ಮೈನಸ್ ಡ್ಯಾಶ್ 18,000 ಹಾಂ ಡನ್ ಇದು ಬ್ಯಾಲೆನ್ಸ್ ಅವೈಲೇಬಲ್ ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಅಂದರೆ ಫಸ್ಟ್ ಸಿ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು ಅಮೌಂಟ್ ಬರೀಬೇಕಲ್ಲೇ ಓಕೆ ಸಿ ಜಿ ಎಸ್ ಟಿ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಐ ಟಿ ಸಿ ಸೆಕೆಂಡ್ ಫಾರ್ಮೆಟಲ್ಲೇ ಐ ಟಿ ಸಿ ಬೇಕಲ್ಲ ನಮಗೆ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಕಾಲಮಲ್ಲಿ ಅಮೌಂಟ್ ಎಷ್ಟೈತ್ರಿಪ್ಪ ಇಲ್ಲಿ 65,000 ಓಕೆ ಎಷ್ಟೈತ್ರಿ ಇಲ್ಲಿ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟ್ರಿ ಇಲ್ಲಿ 65,000 ಬಟ್ ಇಲ್ಲಿ ಸಿ ಜಿ ಎಸ್ ಟಿ ಇಲ್ಲೇ ಬರ್ರಿಪ್ಪ ಇಲ್ಲೇ ಹಾಂ ಇಲ್ಲಿ ಲೆಸ್ ಮಾಡಬೇಕಲ್ಲ ನಾವು ಸಿ ಜಿ ಎಸ್ ಟಿ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಅಂದರೆ ಇಲ್ಲಿ ಅಮೌಂಟ್ ಬರೀಬೇಕು ನೀವು ಏನು ರೀ ಸಿ ಜಿ ಎಸ್ ಟಿ ಕಾಲಮಲ್ಲಿ ಅಮೌಂಟ್ ಬರೀಬೇಕು ನೀವು ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟೈತ್ರಿ ಇಲ್ಲಿ 65,000 ರುಪೀಸ್ ಐತ್ರಿ 65,000 ಬಟ್ ನಿಮ್ಮ ಕಡೆ ಅಮೌಂಟ್ ಎಷ್ಟೈತ್ರಿ ಇಲ್ಲಿ ನಿಮ್ಮ ಕಡೆ ಅಮೌಂಟ್ ಇಲ್ಲಿ ಎಷ್ಟೈತ್ರಿ 18,000 ನಿಮ್ಮ ಕಡೆ ಅಮೌಂಟ್ 18,000 ಐತ್ರಿ ನೀವು ಲೆಸ್ ಮಾಡ್ಬೇಕು ಎಷ್ಟು 65,000 ಲೆಸ್ ಮಾಡಕ್ಕೆ ಬರಂಗಿಲ್ಲ 65,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ಎಷ್ಟೈತ್ರಿ ನಿಮ್ಮ ಕಡೆ ಅಮೌಂಟ್ 18,000 ಐತ್ರಿ 18,000 ಅಷ್ಟು ಲೆಸ್ ಮಾಡಿರಿ ನೀವು ಸದ್ಯಕ್ಕೆ ಈಗ ಎಷ್ಟು ರೀ 18,000 ಒಳಗೆ 18,000 ಲೆಸ್ ಮಾಡಿರಿ ಎಷ್ಟು ಬರ್ತೈತೆ ಇಲ್ಲೇ ಎಷ್ಟು ನಿಲ್ ಬರ್ತೈತೆ ರೀ ಇಲ್ಲೇ ಎಷ್ಟು ರೀ ನಿಲ್ ಬರ್ತೈತೆ ರೀ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟೈತ್ರಿಪ್ಪ ಇಲ್ಲಿ 65,000 ನಿಮ್ಮ ಕಡೆ ಅಮೌಂಟ್ ಎಷ್ಟೈತ್ರಿ ಇಲ್ಲಿ 18,000 ಐತ್ರಿ ನೀವು ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟು ಮಾಡ್ಬೇಕಾ
65,000 ಮಾಡ್ಬೇಕು. 65,000 ಮಾಡಕ್ಕೆ ಬರಂಗಿಲ್ಲ ಇಲ್ಲಿ. ಯಾಕೆ ರೀ? ನಿಮ್ಮ ಕಡೆ ಮ್ಯಾಲೆ ಅಮೌಂಟ್ ಬರೀ 18,000 ಐತ್ರಿ. ಇಲ್ಲಿ ಲೆಸ್ ಮಾಡಕ್ಕೆ ಅಮೌಂಟ್ 65,000 ಐತಿ, ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಅಮೌಂಟ್ ಐತ್ರಿ ಅಷ್ಟು ಅಮೌಂಟ್ ಮಾಡಿರಿ. ಲೆಸ್ 18,000 ಐತ್ರಿ, 18,000 ಅಷ್ಟು ಲೆಸ್ ಮಾಡಿರಿ. ಎಷ್ಟು ಬಂತ್ರಿ? ಈಗ ನಿಲ್ ಬಂತ್ರಿ. ಈಗ ಬಾಕಿ ಬ್ಯಾಲೆನ್ಸ್ 65,000 ಒಳಗೆ 18,000 ತೆಗಿಬೇಕು. ಬಾಕಿ ಉಳ್ಕಿದ ಬ್ಯಾಲೆನ್ಸ್ ಐತಲ್ಲ, ಎಲ್ಲಿ ತೆಗಿಬೇಕದು? IGST ಕಾಲಮಲ್ಲಿ ತೆಗಿಬೇಕು. ಹಾಂ, ಇಲ್ಲೇ ಲೆಸ್ ಸೆಟಪ್ ಮಾಡಕ್ಕೆ ಬರಂಗಿಲ್ಲ. ನಿಮ್ಗೆ ಗೊತ್ತೈತ್ರಿ ಇದು ರೂಲ್ಸ್. ಹಾಂ, 65,000 ಆ್ಯಕ್ಚುಲಿ ಲೆಸ್ ಮಾಡಬೇಕಿತ್ತು. 65,000 ಒಳಗೆ ಎಷ್ಟು ಲೆಸ್ ಮಾಡಿರಿ? ಬರೀ ನೀವು 18,000 ಅಷ್ಟು ಲೆಸ್ ಮಾಡಿರಿಪ್ಪ. ನೀವು 65,000 ಮೈನಸ್ 18,000 ಮಾಡಿರಿ. ಎಷ್ಟು ರೀಪ್ಪ? 65,000 ಮೈನಸ್ 18,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 47,000. ಎಷ್ಟು ಉಳಿತ್ರಿಪ್ಪ? 47,000 ಬ್ಯಾಲೆನ್ಸ್ ಉಳಿತ್ರಿ. CGST 18,000 ಬ್ಯಾಲೆನ್ಸ್ ಐತ್ರಿ. ಎಷ್ಟು ಬ್ಯಾಲೆನ್ಸ್ ಲೆಸ್ ಮಾಡಾಕೈತ್ರಿ ನಿಮ್ಮ ಕಡೆ? 65,000. ಬಟ್ 18,000 ಒಳಗೆ 65,000 ಲಾಸ್ ಲೆಸ್ ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಬ್ಯಾಲೆನ್ಸ್ ಐತ್ರಿ ಅಷ್ಟು ಬ್ಯಾಲೆನ್ಸ್ ಲೆಸ್ ಮಾಡ್ಬೇಕು ನೀವು. 18,000 ಐತ್ರಿ, 18,000 ಅಷ್ಟೇ ಕೊಡಕ್ಕೆ ಬರ್ತೈತ್ರಿ. ಈಗ 18,000 ನಿಲ್, 18,000 ಮೈನಸ್ 18,000 ನಿಲ್ ಬಂತ್ರಿ. 65,000 ಆ್ಯಕ್ಚುಲಿ ಲಾಸ್ ಐತ್ರಿ ITC. 65,000 ಮೈನಸ್ ಎಷ್ಟು ಲಾಸ್ ಲೆಸ್ ಮಾಡಿರಿಪ್ಪ ನೀವು? 18,000. 65,000 ಮೈನಸ್ 18,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈ ಕ್ಯಾಲ್ಸಿ ಒಳಗೆ? 47,000. ಎಷ್ಟು ರೀ? 47,000. ಆ 47,000 ಎಲ್ಲಿಂದ ಲೆಸ್ ಮಾಡ್ಬೇಕು ನೀವು? ಬಾಜುಯಿಂದ. ಬಾಜು ನಿಮ್ಮ ಕಡೆ ಅಮೌಂಟ್ ಎಷ್ಟು ಐತ್ರಿಪ್ಪ? ಇಲ್ಲಿ 1,55,000. ಬ್ಯಾಲೆನ್ಸ್ ಲಾಸ್ ಎಷ್ಟು ಉಳಿತ್ರಿಪ್ಪ ಈಗ? 47,000. ಅದು 47,000 ಇಲ್ಲೇ ಲೆಸ್ ಮಾಡಿರಿ. ಹಾಂ, CGST ಇನ್ನೂ ಬ್ಯಾಲೆನ್ಸ್ ಲೆಸ್ ಮಾಡಬೇಕು. 65,000 ಒಳಗೆ 18,000 ತೆಗೆದ ಮೇಲೆ 47,000 ಬ್ಯಾಲೆನ್ಸ್ ಉಳಿತ್ರಿಪ್ಪ. ಬಟ್ ಇಲ್ಲಿ 18,000 ಮೈನಸ್ 18,000 ನಿಲ್ ಬಂತ್ರಿ. 65,000 ಮೈನಸ್ 18,000 ಆ್ಯಕ್ಚುಲಿ ಎಷ್ಟು ರೀಪ? ಲಾಸ್ 47,000. 47,000 ಏನು ಮಾಡ್ಬೇಕು? ಬಾಜುಯಿಂದ ಲೆಸ್ ಮಾಡ್ಬೇಕು. IGST ಕಾಲಮಲ್ಲಿ ಲೆಸ್ ಮಾಡ್ಬೇಕು 47,000. ಓಕೆ, ವೇಟ್ ಅ ಮಿನಿಟ್. ಓಕೆ, 18,000 ಮೈನಸ್ 18,000 ನಿಲ್ ಬಂತ್ರಿ. ಓಕೆ, 65,000 ಒಳಗೆ 18,000 ಬ್ಯಾಲೆನ್ಸ್ ತೆಗೀರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 47,000. ಆ 47,000 ಬ್ಯಾಲೆನ್ಸ್ ಎಲ್ಲಿಂದ ಲೆಸ್ ಮಾಡಬೇಕು? IGST ಕಾಲಮಲ್ಲಿ ಲೆಸ್ ಮಾಡ್ಬೇಕು 47,000. ಈಗ ಮಾಡಿರಿ. 1,55,000 ಮೈನಸ್ 47,000 ಮಾಡಿರಿ. ಎಷ್ಟು? 1,55,000 ಮೈನಸ್ 47,000. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 1,08,000. ಎಷ್ಟು ರೀ? 1,08,000. ಕರೆಕ್ಟ್ ಅಲ್ಲ? 1,08,000 ಎಲ್ಲಿ ಬರಿಬೇಕು ನೀವು? ಇಲ್ಲೇ ಬರಿಬೇಕು. ಬ್ಯಾಲೆನ್ಸ್ ಅವೈಲೇಬಲ್ ಅಲ್ಲಿ 1,08,000. 1,08,000 ಬ್ಯಾಲೆನ್ಸ್ ಅವೈಲೇಬಲ್. ಇಲ್ಲಿ ನಿಲ್ ಬಂತು ಬ್ಯಾಲೆನ್ಸ್. ಇಲ್ಲಿ SGST ಕಾಲಮಲ್ಲಿ ನೀವು ಟಚ್ ಮಾಡಿಲ್ಲ ಏನು. ಅದಕ್ಕೆ ಏನ್ರಿಪ್ಪ? 18,000 ಮೈನಸ್ ಡ್ಯಾಶ್ 18,000. ಡನ್, ಮುಗೀತ್ರಿ. ಇದು ಏನ್ರಿ? ಪೂರ ಮುಗೀತು. ITC ಏನ್ರಿಪ್ಪ? 25,000 ಪೂರ ಮುಗೀತ್ರಿ. IGST ಮೇಲೆ ITC 65,000 ಇದು ಎರಡು ಮುಗೀತ್ರಿ. 65,000 ಪೂರ ಲೆಸ್ ಆಗೈತ್ರಿ. ನೆಕ್ಸ್ಟ್ ಈಗ SGST ಬ್ಯಾಲೆನ್ಸ್ ನೋಡೋಣ್ರಿ ಈಗ. ಓಕೆ, ಲೆಸ್ ITC ಆನ್ SGST. ITC ಬ್ಯಾಲೆನ್ಸ್ SGST ಮೇಲೆ ಎಷ್ಟೈತ್ರಿಪ್ಪ? 75,000 ಐತ್ರಿ. SGST ಮೇಲೆ 75,000. ITC ಆನ್ SGST. SGST ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಫಸ್ಟ್ SGST ಅಂದರೆ SGST ಕಾಲಮಲ್ಲಿ ಹೋಗ್ಬೇಕು. SGST ಅಂದರೆ ಏನ್ರಿಪ್ಪ? ಫಸ್ಟ್ SGST ಕಾಲಮಲ್ಲಿ ಹೋಗ್ಬೇಕು. ಎಷ್ಟು ಬ್ಯಾಲೆನ್ಸ್ ಉಳಿದು ತೆಗಿಬೇಕು ನೀವು? ಇಲ್ಲೇ ಲೆಸ್ ಮಾಡಬೇಕಿಲ್ಲ ಅಮೌಂಟ್. ಎಷ್ಟು ಲೆಸ್ ಮಾಡಬೇಕಿಲ್ಲ? 75,000 rupees. ITC ಆನ್ SGST ಅಂದರೆ ಏನ್ರಿಪ್ಪ? SGST ಕಾಲಮಲ್ಲಿ ಹೋಗ್ಬೇಕಿಲ್ಲ. ಇಲ್ಲಿ ಹೋಗ್ಬೇಕು. ITC ಆನ್ SGST ಎಷ್ಟೈತ್ರಿ? 75,000 ಐತ್ರಿ. ಇಲ್ಲೇ ಲೆಸ್ ಮಾಡಕ್ಕೆ 75,000 ಐತ್ರಿ. ಬಟ್ ನಿಮ್ಮ ಕಡೆ ಬ್ಯಾಲೆನ್ಸ್ ಎಷ್ಟೈತ್ರಿ? ಇಲ್ಲೇ 18,000 ಐತ್ರಿ. 18,000 ಒಳಗೆ 75,000 ಲಾಸ್ ಲೆಸ್ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀರಿಪ್ಪ? 18,000 ಎಷ್ಟೈತಿ ನೋಡ್ರಿಪ್ಪ? 75,000 ತೆಗಕ್ಕೆ ಬರಂಗಿಲ್ಲ. 18,000 ಒಳಗೆ ಬರೀ 18,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ. 18,000 ಒಳಗೆ ಬರೀ 18,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ. 18,000 ಮೈನಸ್ 18,000 ಎಷ್ಟು ಬಂತ್ರಿ? ಇಲ್ಲೇ ನಿಲ್ ಬಂತ್ರಿ. ಇಲ್ಲೇ ಬ್ಯಾಲೆನ್ಸ್ ನಿಲ್. ಕರೆಕ್ಟಾ? 18,000 ಮೈನಸ್ 18,000 ನಿಲ್ ಬಂತ್ರಿ. ಆ್ಯಕ್ಚುಲಿ SGST ಮೇಲೆ ITC ಎಷ್ಟಿತ್ರಿ? 75,000 ಐತ್ರಿ. 75,000 ಆ್ಯಕ್ಚುಲಿ ಲಾಸ್ ಎಷ್ಟಿತ್ರಿಪ್ಪ? SGST ಮೇಲೆ ITC 75,000. 75,000 ಒಳಗೆ ಎಷ್ಟು ಲಾಸ್ ನೀವು SGST ಒಳಗೆ ಇದು ಲೆಸ್ ಮಾಡಿರಿಪ್ಪ? 75,000 ಮೈನಸ್ ಆ್ಯಕ್ಚುಲಿ ಎಷ್ಟು ಲಾಸ್ ಮಾಡಿರಿ ನೀವು? 18,000. 75,000 ಮೈನಸ್ 18,000 ಮಾಡಿರಿ.
75,000 ಮೈನಸ್ 18,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ. ಫಸ್ಟ್ ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಹೋಗ್ಬೇಕು. ಹಾಂ, ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಎಷ್ಟು ಐತ್ರಿಪ್ಪ? 75,000 ಐತ್ರಿ. ಇಲ್ಲಿ ಆ್ಯಕ್ಚುಲಿ ಎಷ್ಟು ಲಾಸ್ ಲೆಸ್ ಮಾಡ್ಬೇಕಿತ್ತು ರೀ ನೀವು? 75,000 ಮಾಡಕ್ಕೆ ಬರಂಗಿಲ್ಲ. ಯಾಕೆ ರೀ? ಇಲ್ಲೇ ಮೇಲೆ ಬ್ಯಾಲೆನ್ಸ್ 18,000 ಐತ್ರಿ, ಲಾಸ್ ಮಾಡಕ್ಕೆ ಬ್ಯಾಲೆನ್ಸ್ 75,000 ಐತ್ರಿ. ನಿಮ್ಮ ಕೈಯಾಗ ಅಷ್ಟು ರೊಕ್ಕ ಇಲ್ಲ. ನಿಮ್ಮ ಕಡೆ ಎಷ್ಟು ರೊಕ್ಕ ಐತ್ರಿಪ್ಪ ಈಗ? 18,000 ಅಷ್ಟು ಐತ್ರಿ. 75,000 ನೀವು ಕೊಡಂಗಿಲ್ಲ. ಬರೀ ಎಷ್ಟು ಐತ್ರಿ ನಿಮ್ಮ ಕಡೆ? 18,000 ಐತ್ರಿ. 18,000 ಅಷ್ಟು ಕೊಡ್ತೀರಿ ನೀವು. 18,000 ಮೈನಸ್ 18,000 ನಿಲ್ ಬಂತ್ರಿ. ಓಕೆ, ಆ್ಯಕ್ಚುಲಿ ಲಾಸ್ ಎಷ್ಟು ಐತ್ರಿಪ್ಪ? 75,000. ಅದರಾಗ ನೀವು ಎಷ್ಟು ಅಮೌಂಟ್ ಕೊಟ್ಟಿರಿಪ್ಪ ಈಗ? 18,000. 75,000 ಮೈನಸ್ 18,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 57,000 ಉಳಿತ್ರಿ. 75,000 ಮೈನಸ್ 18,000 ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 57,000 ಉಳಿತ್ರಿ. ಎಷ್ಟು ರೀ? 57,000 ಉಳಿತ್ರಿ. ಅದು 57,000 ರುಪೀಸ್ ಎಲ್ಲಿ ತೆಗಿಬೇಕಾ? ಐ ಜಿ ಎಸ್ ಟಿ ಕಾಲಮಲ್ಲಿ ತೆಗಿಬೇಕು. ಸಿ ಜಿ ಎಸ್ ಟಿ ಬರಂಗಿಲ್ಲ. ಐ ಜಿ ಎಸ್ ಟಿ ಕಾಲಮಲ್ಲಿ ತೆಗಿಬೇಕು. ಎಷ್ಟು? 75,000 ಮೈನಸ್ 18,000. 57,000 ಬ್ಯಾಲೆನ್ಸ್ ಎಲ್ಲಿಂದ ಲೆಸ್ ಮಾಡಬೇಕಾ? ಐ ಜಿ ಎಸ್ ಟಿಯಿಂದ ಲೆಸ್ ಮಾಡಬೇಕು. ಐ ಜಿ ಎಸ್ ಟಿ ಕಡೆ ಎಷ್ಟಿತ್ರಿಪ್ಪ? 1,08,000. 1,08,000 ಒಳಗೆ 57,000 ಲಾಸ್ ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಆರಾಮ್ ಬರ್ತೈತೆ ರೀ. ಮಾಡಿರಿ 57,000. ಕರೆಕ್ಟಾ? ಇದು 57,000 ಹೆಂಗೆ ಬಂತ್ರಿ ಇದು? 75,000 ಮೈನಸ್ 18,000. 57,000 ಇಲ್ಲಿಂದ ತೆಗೀರಿ. ಈಗ ಮಾಡಿರಿಪ್ಪ 1,08,000 ಮೈನಸ್ 57,000 ಮಾಡಿರಿ. 1,08,000 ಮೈನಸ್ 57,000 ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 51,000. ಎಷ್ಟು? 51,000. 1,08,000 ಮೈನಸ್ 57,000 1 ಲ್ಯಾಕ್ ಎಷ್ಟು ರೀ? 51,000 ಬ್ಯಾಲೆನ್ಸ್ ಉಳಿತ್ರಿ. ಇಲ್ಲಿ 51,000 ಬ್ಯಾಲೆನ್ಸ್ ಅವೈಲೇಬಲ್. ನಿಲ್ ಮೈನಸ್ ಡ್ಯಾಶ್ ನಿಲ್ ಬರ್ತೈತೆ ರೀ. ನಿಲ್ ಮೈನಸ್ ಡ್ಯಾಶ್ ನಿಲ್ ಬಂದು ನೋಡ್ರಿಪ್ಪ ಈಗ ಬ್ಯಾಲೆನ್ಸ್ ಅವೈಲೇಬಲ್. ಇದು ಏನ್ರಿಪ್ಪ ನಿಮ್ದು 10 ಮಾರ್ಕ್ಸ್ ಕ್ವಶನ್. ಇದು ಬರ್ಬೇಕು ನಿಮಗೆ. ಯುಟಿಲೈಸೇಷನ್ ಆಫ್ ಐ ಟಿ ಸಿ ಮಾಡಕ್ಕೆ ಬರ್ಬೇಕು ನಿಮ್ಗೆ. ಅದಕ್ಕೆ ಪರ್ಫೆಕ್ಟ್ ಮಾಡಕ್ಕೆ ಎಲ್ಲಿ ನೋಡ್ರಿಪ್ಪ ನೀವು? 5 ಮಾರ್ಕ್ಸ್ ಕ್ವಶನ್ ಮಾಡಿಲ್ರಿ ಸಾಲ್ವ್ ನಾವು, ಅಲ್ಲೇ ಹೋಗಿ ನೋಡ್ರಿ ನೀವು. ಭಾಳ ಇಂಪಾರ್ಟೆಂಟ್ ಐತಿ. ಜಿ ಎಸ್ ಟಿ ಪೇಬಲ್ ಅಂದರೆ ಇಲ್ಲಿ ಹೋಗ್ಬೇಕು. ಜಿ ಎಸ್ ಟಿ ಪೇಬಲ್ 3 ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಹಾಕ್ರಿ. ಐ ಟಿ ಸಿ ಬೇಕಂದ್ರೆ ಇಲ್ಲಿ ಐತ್ರಿಪ್ಪ. ಐ ಟಿ ಸಿ ಆನ್ ಐ ಜಿ ಎಸ್ ಟಿ, ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ, ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ. 75,000 ಪೂರ ಅಮೌಂಟ್ ಹೋತ್ರಿ. ಇಲ್ಲೇ ಅರ್ಧ 18,000 ಇಲ್ಲಿ ಐತ್ರಿ, ಅರ್ಧ 57,000 ಇಲ್ಲಿ ಐತ್ರಿ. 18,000 ಪ್ಲಸ್ 57,000 ಇದು ಪೂರ ಹೋತ್ರಿ ಅಮೌಂಟ್. ಮುಗೀತು. ಓಕೆ, दिस इज द सॉल्यूशन. ओके, सो देखो यहाँ पे कन्नड़ा मीडियम के लिए हुआ, हिंदी मीडियम के लिए देखो यहाँ पे ये क्या है? आपको क्वेश्चन दिया. कितने मार्क्स के लिए? 10 मार्क्स के लिए आपको क्वेश्चन दिया यहाँ पे. तो जब भी क्वेश्चन के अंदर ये इंटर स्टेट सप्लाई आया, इंट्रा स्टेट सप्लाई आया, इंट्रा स्टेट परचेज आया, इंटर स्टेट परचेज आया, उसके बाद में आईटीसी का बैलेंस दिया क्वेश्चन के अंदर. क्या दिया? आईटीसी का बैलेंस भी दिया क्वेश्चन के अंदर, रेट भी दिया. तुम्हारे क्वेश्चन क्या पूछता नहीं? कंप्यूटर नेट जीएसटी पेएबल करके पूछता. ऐसे क्वेश्चन में थोड़ा आगे पीछे करता. ये वाला क्वेश्चन में क्या है? 10 मार्क्स है. ये वाला क्वेश्चन जब भी आया आपको एग्जाम में, तब कितने फॉर्मेट यूज करना आप लोग? 3 फॉर्मेट यूज करना. 1 2 3 बोल के. पहला फॉर्मेट क्या है? वो कंप्यूटेशन ऑफ जीएसटी पेएबल. जीएसटी पेएबल किसके ऊपर निकालते हैं? सिर्फ और सेल्स के ऊपर, ऑन सेल्स के ऊपर. ये फॉर्मेट के अंदर पूरा सेल्स के बारे में लेना. किसके बारे में? पूरा सेल्स के बारे में. आओ यहाँ पे पर्टिकुलर्स आई जी एस टी, सी जी एस टी, एस जी एस टी. लेकिन रेट भी यहाँ पे दिया उन्हें. यहाँ पे रेट दिया उन्हें. क्या बोल के? रेट ऑफ सी जी एस टी. सी जी एस टी का रेट कितना है? 9%. सी जी एस टी का कितना है? 9%. एस जी एस टी का रेट कितना है? 9%. एस जी एस टी का रेट कितना है? 9%. एंड आई जी एस टी का रेट कितना है? आई जी एस टी का 18%. आई जी एस टी का रेट 18%. सेम दूसरे फॉर्मेट में भी डालना. कंप्यूटेशन ऑफ आईटीसी अवेलेबल ऑन परचेजेस. पर्टिकुलर्स आईजीएसटी 18%, सीजीएसटी 9%, एसजीएसटी 9%. हाँ, इसमें अंदर पहला क्या था? सिर्फ सेल्स के बारे में. इसके अंदर पूरा सेल्स लेना, इसके अंदर पूरा परचेज लेना. यहाँ पे इंट्रा स्टेट सेल्स बोल के, क्या बोल के? इंट्रा स्टेट सेल्स बोल के. आओ सबसे पहले क्वेश्चन के अंदर आओ. ये पूरा ऊपर का जो दिया इन्फॉर्मेशन दो फालतू दिया, कुछ भी इंपॉर्टेंट नहीं उसके अंदर. इंटर स्टेट टैक्सेबल सप्लाई. सप्लाई का मतलब क्या है? सेल्स. सप्लाई का मतलब सेल्स.
इंटर स्टेट सेल्स है यहाँ पे, क्या कौन सी सेल्स है, इंटर स्टेट सेल्स बोल के है यहाँ पे हमारे। इंटर स्टेट सेल्स यहाँ पे सेकंड है, हमारे को क्या होना, इंट्रा स्टेट सेल्स होना हमारे को। कहाँ पे देखो, यहाँ है देखो, इंट्रा स्टेट टैक्सेबल सप्लाई मतलब सेल्स, इंट्रा स्टेट सेल्स है ना यहाँ पे, इंट्रा स्टेट सेल्स, इंट्रा स्टेट सेल्स कितना है, 2 लाख है। देखो यहाँ पे इंट्रा स्टेट सेल्स ब्रैकेट में 2 लाख इंटू 2 लाख इंटू, इंट्रा का मतलब क्या है, कितने कितनी जीएसटी, इंट्रा का मतलब है, इंट्रा का मतलब 2 जीएसटी, एक सी जीएसटी और दूसरा एस जीएसटी, ठीक है। 2 लाख इंटू इंट्रा का मतलब कितना, 2 जीएसटी, सी जीएसटी और एस जीएसटी, 9%, 9%, इसीलिए कॉमन है ना, 9 कॉमन है नहीं, सिर्फ एक ही लो, 2 लाख इंटू 9%, 9/100। IGST में क्या था, डैश होता, क्यों बोलते हो, इंट्रा है। 2 लाख इंटू 9% है 18,000 हुआ, दोनों 2 GST हुए, डन, एक उसको खत्म करो, हुआ है। नेक्स्ट फिर इंट्रा स्टेट सेल्स बोल के, फिर इंट्रा स्टेट सेल्स नहीं, इंट्रा स्टेट सेल्स बोल के एक ही है दूसरा नहीं दिया। फिर दूसरा क्या दिया, इंटर स्टेट सेल्स बोल के, क्या करके, इंटर स्टेट सेल्स बोल के, कहाँ पे है वो, यहाँ पे देखो, इंटर स्टेट सेल्स, सप्लाई का मतलब सेल्स, इंटर स्टेट सेल्स दिया नहीं, इंटर स्टेट सेल्स कितना दिया, इंटर स्टेट सेल्स 10 लाख दिया, यहाँ पे लिखो 10 लाख बोल के, इंटू, इंटर का मतलब कौन से कॉलम में, सिर्फ एक ही कॉलम में, IGST कॉलम में, इंटर का मतलब है एक ही कॉलम में IGST के, CGST डैश SGST डैश, इंटर का मतलब IGST, 10 लाख इंटू IGST होना है, इंटर का मतलब IGST में कितना रेट है, 18%, 10 लाख इंटू 18%, 1,80,000, क्या हुआ, इंटर स्टेट सप्लाई हुआ। फिर कुछ भी है इंटर स्टेट सप्लाई बोल के, फिर कुछ भी है, ये इंटर स्टेट परचेस बोल के, परचेस तो हमारे को यहाँ पे होना, इंटर स्टेट सप्लाई पूरे क्वेश्चन देखो नहीं है, इंटर स्टेट सप्लाई एक ही है, हुआ नहीं है पूरा, सेल्स का पूरा हुआ, सेल्स का पूरा हुआ, टोटल करो अभी, ये कितना होता है, 1,80,000, ये कितना होता है 18,000, ये कितना होता है 18,000, इसको क्या बोलते हैं, GST पेएबल, हो गया, फर्स्ट फॉर्मेट हो गया। सेकेंड फॉर्मेट, कंप्यूटेशन ऑफ ITC अवेलेबल, ITC का मतलब इनपुट टैक्स क्रेडिट अवेलेबल, ये किसके ऊपर निकलते हैं, सिर्फ परचेज के ऊपर, सिर्फ परचेज के ऊपर, यहाँ पे परचेज के ऊपर नहीं, सिर्फ परचेज के ऊपर। इससे पहले एक एडजस्टमेंट देखो, यहाँ पे दिया, ही हैज द फॉलोइंग ITC, कौन सा बैलेंस है, ITC का बैलेंस, ही हैज द फॉलोइंग ITC कहाँ पे, हमारा यहाँ पे, सेकेंड फॉर्मेट में, ITC एट द बिगिनिंग का मतलब है ओपनिंग, उन्हें क्या बोल रहा, ये मिस्टर अजय के पास ऑलरेडी किसका बैलेंस है, ITC का बैलेंस है, कौन सा बैलेंस है, ओपनिंग बैलेंस है, तो क्या करना है हमें, ITC के अंदर हमें क्या करना, ओपनिंग बैलेंस, क्या डालना, बिगिनिंग का मतलब है ओपनिंग बैलेंस, उन्हें दिया, खुला इंफॉर्मेशन दिया हमारे को, नहीं दिया तो नहीं लेना, नहीं दिया तो नहीं लेना, ये ओपनिंग बैलेंस नहीं आता, कब, अगर नहीं दिया तो, दिया तो लेना, अब दिया उन्हें तो लो, ओपनिंग बैलेंस ब्रैकेट में कौन सा हुआ, बिगिनिंग ऑफ अगस्त 2024, ओपनिंग बैलेंस है, अगस्त 2024 का बैलेंस है, कितना है, CGST के ऊपर कितना है, 20,000, CGST के ऊपर 20,000, SGST के ऊपर 30,000, SGST के ऊपर 30,000, IGST के ऊपर 25,000, IGST के ऊपर 25,000 हुआ, ओपनिंग बैलेंस हुआ, दिया था इसलिए लिए, नहीं दिया तो नहीं लेना, समझ में आया, ओके। अब लो तुम्हारा फॉर्मेट जैसा है वैसा, इंट्रा स्टेट परचेज, इंटर स्टेट परचेज बोल के, सबसे पहले क्या देना, इंट्रा स्टेट परचेज, इंट्रा कहाँ पे देखो, इंट्रा स्टेट परचेज, ये सेल्स है, ये भी सेल्स है, यहाँ पे देखो, इंट्रा स्टेट परचेज होना हमारे क्या होना, परचेज का मतलब ये वाला सेकेंड फॉर्मेट में, कौन सा परचेज है वो, इंट्रा स्टेट है, कौन सा है, इंट्रा स्टेट है, तो इंट्रा स्टेट कहाँ पे ना, यहाँ पे इंट्रा स्टेट परचेज, कितना इंट्रा स्टेट परचेज है, इंट्रा स्टेट परचेज कितना है, 5 लाख है, तो यहाँ पे ले लो 5 लाख बोल के 5 लाख ले लो। इंट्रा का मतलब कितने GST, 2 GST, CGST और SGST है ना, यहाँ पे CGST और SGST है ना, कितना परसेंटेज है, 9 है, तो 5 लाख इंटू 9%, 5 लाख इंटू 9% कितना है, 45,000, इंट्रा है इसलिए IGST कॉलम में नहीं आता, ये हो गया। दूसरा क्या है, इंटर स्टेट परचेज बोल के, क्या बोल के, इंटर स्टेट परचेज कहाँ पे है, ये सेल्स है, ये भी सेल्स है, सप्लाई सेल्स है, ये इंट्रा स्टेट परचेज है, इंटर होना हमारे क्या होना, इंटर होना, इंटर कहाँ पे है, पूरा क्वेश्चन पढ़ो तो मैं,
इंटर स्टेट परचेज बोल के नहीं दिया, पूरे क्वेश्चन में देखो इंटर स्टेट परचेज बोल के नहीं दिया, नहीं दिया तो नहीं लेना, डैश डैश डैश। समझ में आया? इसका टोटल करो 25,000, इसका टोटल करो कितना 65,000, इसका टोटल करो कितना 75,000। इसको क्या बोलते हैं? आईटीसी अवेलेबल। हुआ? ओके। थर्ड, ये बहुत इंपॉर्टेंट, कंप्यूटेशन ऑफ यूटिलाइजेशन ऑफ आईटीसी ऑफ किसका निकालना हुआ? मिस्टर अजय का, ऑफ मिस्टर अजय फॉर दी मंथ ऑफ अगस्त 2024 का। क्या पे तुम्हें आगे लाइन लिखना, मेरे को जगह नहीं है इसलिए मैं नहीं लिखा। पर्टिकुलर्स IGST CGST SGST, यहाँ पे रेट मत लिखने जाओ, 18%, 9%, 9%, यहाँ पे रेट लिखने मत जाओ, सिर्फ फर्स्ट फॉर्मेट और सेकंड फॉर्मेट में उतना ही रेट 1899 1899 बोल के यहाँ पे रेट लिखने मत जाओ, ठीक है। उसके बाद इस फॉर्मेट सेम टू सेम कॉपी पेस्ट, GST पेएबल लेस ITC ऑन IGST बैलेंस अवेलेबल लेस ITC ऑन CGST बैलेंस अवेलेबल लेस ITC ऑन SGST बैलेंस अवेलेबल। हो गया? तो क्या होना हमारे सबसे पहले, क्या होना? GST पेएबल होना। ये कहाँ पे है? फर्स्ट फॉर्मेट में है, GST पेएबल बोल के, GST पेएबल GST पेएबल। IGST कितना है? 1,80,000, IGST 1,80,000, CGST 18,000, CGST 18,000, SGST 18,000, SGST 18,000। हो गया? हुआ, GST पेएबल हुआ। अब लेस ITC ऑन IGST, ITC कहाँ पे होना? यहाँ पे देखो, ITC अवेलेबल, ITC ऑन किसका? IGST के ऊपर, IGST के ऊपर, IGST बोल तो IGST, CGST बोल तो CGST, SGST बोल तो SGST। सबसे पहले क्या पूछ रहा हमारे को? IGST, ITC ऑन IGST, ITC ऑन IGST कितना है? 25,000। तुम्हारे पास बैलेंस कितना है यहाँ पे? 1,80,000। 1,80,000 में से 25,000 लेस कर सकते हैं, आराम से कर सकते हैं। 25,000 लेस करो यहाँ पे। ITC ऑन IGST कितना है? 25,000। 25,000 लेस करो यहाँ पे, 1,80,000 माइनस 25,000 ना 1,55,000। CGST में नहीं आता, SGST में नहीं आता, नहीं दिया, तो देता भी नहीं है, लेस करना। कितना आता? 1,55,000 है, 18,000 18,000, इसको क्या बोलते हैं? बैलेंस अवेलेबल। हो गया। नेक्स्ट है अभी लेस ITC ऑन CGST, CGST के ऊपर ITC कितना है? ITC ऑन CGST कितना है? 65,000। CGST के ऊपर ITC कितना है? 65,000। लेकिन तुम्हारे पास बैलेंस कितना है? CGST, CGST में तो कहाँ पे जाना तुम्हें? CGST कॉलम में जाना, CGST कॉलम में तुम्हारे पास कितना अमाउंट है? यहाँ पे 18,000 है। CGST का तुम्हारे पास बैलेंस कितना है? 18,000 है। लेकिन तुम्हारे को ITC कितना लेस करो बोल रहा है? 65,000। 18,000 में से तुम लोग 65,000 लेस कर सकते हैं? नहीं कर सकते, इसलिए तुम्हारे पास बैलेंस कितना है? 18,000, उतना ही बैलेंस तुम्हें लेस करो, 18,000 लेस करो, तो बचा कितना? नील बचा। हाँ, 65,000 लॉस तुम्हें लेस करने का था, लेकिन तुम लोग सिर्फ कितना लेस करे? सिर्फ 18,000 लेस करे। 65,000 में से 18,000 लेस करो, बचा कितना अमाउंट है? 47,000। 65,000 पूरा लॉस लेस करने का था, लेकिन तुम्हारे पास अमाउंट उतना नहीं था। तुम्हारे पास अमाउंट कितना था? सिर्फ 18,000 था। तो तुम्हारे पास जितना अमाउंट है उतना अमाउंट तुम्हें पहले पे करते हैं। कितना पे करे तुम्हें? 18,000, उतना ही पे करे तुम्हें। बचा कितना? नील बचा बैलेंस। देने का कितना था लॉस है? 65,000, उसमें से कितना दिए? 18,000 दिए, बचा कितना? 65,000 माइनस 18,000, बचा कितना? 47,000 बैलेंस बचा। वो बैलेंस कहाँ से पे करना? बाजू से। वो बैलेंस कहाँ से पे करना? बाजू से। कितना था वो? 47,000। 65,000 माइनस 18,000 है, बचा कितना? 47,000। वो IGST कॉलम से लेस करना। 47,000 यहाँ से लेस करो। 1,55,000 माइनस 47,000 बचा कितना? 1,08,000। ओके, इसका नील बचा, इसका 18,000 माइनस डैश 18,000, इसको क्या बोलते हैं? बैलेंस अवेलेबल। ये पूरा लॉस है, सेट ऑफ हुआ, इसको टिक करो। अब लेस ITC ऑन SGST, SGST वो तो कहाँ पे जाना? सबसे पहले तुम्हें SGST की कॉलम में जाना, SGST की कॉलम में जाना यहाँ पे। आओ, ITC ऑन SGST कितना है? 75,000। लेकिन तुम्हारे पास यहाँ पे बैलेंस कितना बचा? ऊपर है 18,000। 18,000 में से 75,000 लेस करना नहीं आता करने। तुम्हारे पास बैलेंस कितना है? सिर्फ 18,000। तुम्हारे पास जितना अमाउंट है देखो, सबसे पहले तुम लोग उतना पे करते। 18,000 तुम्हारे पास है तो 18,000 तुम लोग पे करो। 18,000 माइनस 18,000 नील बचा यहाँ पे। तुम्हारे पास एक्चुअली लॉस कितना था? 75,000। तुम्हारे पास कितना है? 75,000। 75,000 में से तुम लोग अभी प्रेजेंट कितना पे करे? 18,000 पे करे। 75,000 माइनस 18,000 करो, कितना बचा? 75,000 माइनस 18,000 करो, कितना बचा? 57,000 बचा। कितना? 75,000 माइनस 18,000 करो, कितना बचा? 57,000 बचा। वो 57,000 लॉस कहाँ से लेस करते? तुम्हें IGST कॉलम से लेस करते। कहाँ से लेस करते?
75,000 माइनस से 18,000 बैलेंस कितना बचा है 57,000। वो लॉस कौन तुम लोग कहाँ से पे करते हैं IGST कॉलम से पे करते हैं, CGST कॉलम से पे करने आता 57,000 यहाँ से पे करो, IGST की कॉलम से पे करो 57,000। 1,08,000 माइनस 57,000 है 51,000। नील माइनस डैश है नील, यहाँ तो ऑलरेडी नील आया तो इसको क्या बोलते हैं बैलेंस अवेलेबल। यही तुम्हारा क्या है नेट GST पेएबल। ये क्या है नेट GST पेएबल। ये है तुम्हारा ओवरऑल 10 मार्क्स क्वेश्चन। एक्चुअली 15 मार्क्स है बट तुम्हारे को 10 मार्क्स के लिए देता। ठीक है, I hope you understood each and every concept with deep and clearly. Hope you understood. Okay, we'll solve some more problems. Till then, thank you. Please take the screenshot of this.